BSMU ಅಂದ್ರೆ ಜಸ್ಟ್ ಎಕ್ಸ್ಪಲ್ಷನ್ ಅಷ್ಟೇನಾ? It leads to expulsion. ನೀವೀಗ ರೆಡ್ ಡಿಗ್ರಿ ಹೋಲ್ಡರ್ ಆಗಿದ್ದೀರಾ ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ರೆಡ್ ಡಿಗ್ರಿ ಹೋಲ್ಡರ್ ಇನ್ ಯರ್ ಬ್ಯಾಚ್. ಮೆಡಿಸಿನ್ನೇ ಯಾಕೆ ಚೂಸ್ ಮಾಡ್ಕೊಂಡ್ರಿ? ಚಿಕ್ಕ ಹುಡುಗನ ಥರ ಉತ್ತರ ಕೊಡ್ಬೇಕು ಇದಕ್ಕೆ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಕ್ಲಿನಿಕಲ್ ಎಕ್ಸ್ಪೋಜರ್ ಇದೆ. ಇದೆ. ಇಫ್ ಯು ಲರ್ನ್ ಮೆಡಿಸನ್ ಮಾಡ್ತಾ ಪಾರ್ಟ್ ಟೈಮ್ ಮಾಡೋದು. PG ಪ್ರಿಪ್ರೇಷನ್ ಆರ್ FMG ಪ್ರಿಪ್ರೇಷನ್ ಯಾವಾಗಿಂದ ಮಾಡಬೇಕು? ಟೈಮಲ್ಲಿ ಸ್ವಲ್ಪ ಡೌಟ್ ಸ್ಟಾರ್ಟ್ ಆಗಿಬಿಟ್ಟು ಮೆಡಿಸನ್ ಹೋಗ್ತಾ ಇರೋದನ್ನ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಗನಶ್ರೀ ರಾಮಮೂರ್ತಿ. ನಾನು ಕರೆಂಟ್ಲಿ 5th ಇಯರ್ MBBS ಓದ್ತಾ ಇದ್ದೀನಿ ಬಷ್ಕೀರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ಆ್ಯಂಡ್ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಯೂನಿವರ್ಸಿಟಿ ಸೀನಿಯರ್ ಹೂ ಹ್ಯಾಸ್ ಗ್ರಾಜ್ಯುಯೇಟೆಡ್ ವಿತ್ ರೆಡ್ ಡಿಗ್ರಿ. ಹಾಯ್ ಅಣ್ಣ, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನಮಸ್ಕಾರ. ನನ್ನ ಹೆಸರು ಯುವತೇಜ್ ಅಂತ. ನಾನು ಬೇಸಿಕಲಿ ಒಂದು ಬ್ಯಾಂಗ್ಳೂರ್ ಹುಡುಗ. ಆ ಥರ ನೋಡೋಕೆ ಹೋದರೆ ಐ ಆಮ್ ಫ್ರಮ್ ಮಂಡ್ಯ ಬೇಸಿಕಲಿ. ಅದು ಇರೋದು ಓದಿದ್ದೆಲ್ಲ ಬೆಂಗಳೂರಲ್ಲಿ. ಅಲ್ಲೆಲ್ಲ ಮುಗಿಸಿ ಗ್ರ್ಯಾಜುಯೇಷನಿಗೆ ಬಂದಿದ್ದು ರಷ್ಯಾಗೆ MBBS ಮಾಡೋದಕ್ಕೆ. ಸೊ ನೀವು ಹೇಳ್ದಂಗೆ ಆಲ್ರೆಡಿ ಗ್ರ್ಯಾಜುಯೇಟ್ ಆಗಿ ಒಂದು ವಾರ ಆಯಿತು ಇವಾಗ ಆಲ್ಮೋಸ್ಟ್. ಅಣ್ಣ, ನೀವು ತುಂಬ ಪ್ರೊಫೆಷನ್ಸ್ ಆಪ್ಷನ್ ಇದ್ದಾಗ ಮೆಡಿಸಿನ್ನೇ ಯಾಕೆ ಚೂಸ್ ಮಾಡ್ಕೊಂಡ್ರಿ? ಸೊ ಬೇಸಿಕಲಿ ಒಂದು ಚಿಕ್ಕ ಹುಡುಗನ ಥರ ಉತ್ತರ ಕೊಡ್ಬೇಕು ಇದಕ್ಕೆ ಅಂತ ಹೇಳಿದ್ರೆ ಫಿಸಿಕ್ಸು ಮ್ಯಾಥ್ಸ್ ಇರಲ್ಲ ಅನ್ನೋ ಒಂದು ಖುಷಿಗೆ MBBS ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು. ಬಟ್ ಇಲ್ಲಿಗೆ ಎಂಟ್ರ್ ಆದಮೇಲೆ ಗೊತ್ತಾಗಿದ್ದೇನೆಂದರೆ ನಾವು ಏನನ್ನ ಪ್ರೀತಿಸ್ತೀವೋ ಅದನ್ನು ಮಾತ್ರ ಓದಬೇಕು. ವಾಟ್ ಯು ಲವ್ ಈಸ್ ವಾಟ್ ಯು ಸ್ಟಡಿ. ಸೊ ನೀವು ಏನು ಮಾಡ್ತಾ ಇದ್ದೀರಾ ಅದನ್ನು ಪ್ರೀತಿಯಿಂದ ಮಾಡಿದರೆ, ಖುಷಿಯಾಗಿ ಮಾಡಿದ್ರೆ ಯು ವಿಲ್ ಶೋರ್ಲಿ ಎಕ್ಸೆಲ್ ಇನ್ ಮೆನಿ ಥಿಂಗ್ಸ್. ಅದಕ್ಕೆ ಮೆಡಿಸನ್ ಅಂತ ಹೇಳಿದ್ರೆ ಎಷ್ಟೊಂದು ಜನದ ಎಕ್ಸ್ಪೆಕ್ಟೇಷನ್ ಇದಿರುತ್ತೆ, ಸೊಸೈಟಿಗೆ ಸರ್ವ್ ಮಾಡಬೇಕು, ಇದು ಮಾಡಬೇಕಂತಲ್ಲ. ಅದು ಶೋರ್ಲಿ ಇರಲೇಬೇಕು. ಸೊಸೈಟಿಗೆ ಸರ್ವ್ ಮಾಡೋದೆಲ್ಲ ಒಂದು ಮೇನ್ ಥಿಂಗ್. ಅಂದರೆ ಮೆಡಿಸನ್ ಅದನ್ನು ಓದಿ ನಾವು ತಿಳ್ಕೊಂಡು ಫಸ್ಟ್ ತಿಳ್ಕೊಬೇಕಲ್ವ. ನಾವು ಬೇರೆ ಒಂದು ಮನುಷ್ಯರ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಥವಾ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರೋದು ತುಂಬ ಮುಖ್ಯ. ಸೊ ಇಲ್ಲಿ ಎಲ್ಲ ಹೇಳ್ದಂಗೆ ಓದೋದು ತುಂಬ ಇರುತ್ತೆ, ಆದರೆ ಇಷ್ಟಪಟ್ಟು ಓದಿ ಅದನ್ನು ಅರ್ಥ ಮಾಡ್ಕೊಂಡು ಖುಷಿಪಟ್ಟು ಕೆಲಸ ಮಾಡಿದ್ರೆ ತುಂಬ ಈಸಿ ಆಗಿರುತ್ತೆ. ಸೊ ಆ ಬೇಸಿಸ್ ಮೇಲೆ ಒಂದು ಫಿಸಿಕ್ಸ್ ಮ್ಯಾಥ್ಸ್ ಬೇಡ ಅಂತ ಒಂದು ಅಂದ್ಕೊಂಡು MBBS ಸೆಲೆಕ್ಟ್ ಮಾಡಿದ್ದು. ಇಟ್ ಹ್ಯಾಸ್ ಬಿಕಮ್ ಒನ್ ಆಫ್ ದ ಲವ್ ಆಫ್ ಮೈ ಲೈಫ್. ನೀವು MBBS ಅಬ್ರಾಡ್ ಅಂತ ಚೂಸ್ ಮಾಡ್ಕೊಂಡಾಗ ಬಗ್ಮುನೇ ಯಾಕೆ ಚೂಸ್ ಮಾಡ್ಕೊಂಡ್ರಿ? ಸೊ ಬೇಸಿಕಲಿ ನಮಗೆ ಇಂಡಿಯನ್ ಪೇರೆಂಟ್ಸ್ಗೆ ಅಥವಾ ನಾವು ಅಲ್ಲೇ ಇರೋರಿಗೆ ಗೊತ್ತಿರಲ್ಲ ಇಲ್ಲಿ ರಷ್ಯಾದಲ್ಲಿ ಯಾವ ಯೂನಿವರ್ಸಿಟಿ ಹೇಗಿರುತ್ತೆ ಅಂತ. ಅದಕ್ಕೆ ಹೆಲ್ಪ್ ಮಾಡೋರು ತುಂಬ ಜನ ಇರ್ತಾರೆ. ಸೊ ಅವ್ರು ಸಜೆಸ್ಟ್ ಮಾಡೋ ಕಾಲೇಜಸಲ್ಲಿ ನಮಗೆ ಆಪ್ಷನ್ಸ್ ಇತ್ತು ಅಷ್ಟೇ, ಯಾವ್ದು ಸೆಲೆಕ್ಟ್ ಮಾಡಬೇಕದು ಇದು ಅಂತ. ಸೊ ಇವಾಗ ಗೂಗಲ್ ಎಲ್ಲ ತುಂಬ ಅಪ್ಡೇಟ್ ಆಗಿರೋದ್ರಿಂದ ಈಚ್ ಆ್ಯಂಡ್ ಎವ್ರಿಥಿಂಗ್ ಒಂದೊಂದು ವಿಷಯನೂ ನಾವು ಆನ್ಲೈನಲ್ಲಿ ತಿಳ್ಕೊಬೋದಾಗಿದೆ. ಸೊ ಅದರಲ್ಲಿ ನಾವು ಓದಿ ಯಾವ ಯೂನಿವರ್ಸಿಟಿ ಚೆನ್ನಾಗಿದೆ, ಏನು ಎಕ್ಸ್ಪೋಜರ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಂಡು ನಾವು BSMU ಸೆಲೆಕ್ಟ್ ಮಾಡಿದ್ದು. ನೀವು ಫಸ್ಟ್ ಇಯರ್ ಇಲ್ಲಿ ಬಂದಾಗ ಫ್ರಮ್ ಸ್ಕ್ರಾಚ್ ಟಿಲ್ ಡೇಟ್ ನೀವೀಗ ರೆಡ್ ಡಿಗ್ರಿ ಹೋಲ್ಡರ್ ಆಗಿದ್ದೀರಾ ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ರೆಡ್ ಡಿಗ್ರಿ ಹೋಲ್ಡರ್ ಇನ್ ಯರ್ ಬ್ಯಾಚ್. ಸೊ ಹೌ ವಾಸ್ ಯರ್ ಜರ್ನಿ? ಸೊ ಅದೇ ಹೆಂಗೆ ಹೇಳೋದು, ಫಸ್ಟ್ ಟೈಮ್ ಬಂದಾಗ ಮನೆ ಬಿಟ್ಟು ಬರ್ತಾ ಇದ್ದೀವಿ ಅನ್ನೋದೊಂದು ಬೇಜಾರಿತ್ತು. ಅದು ನಾವು ಅಪ್ಪ ಅಮ್ಮನ ಬಿಟ್ಟು ಬರೋದು ಅದೆಲ್ಲ. ನಾನು ಯಾವತ್ತೂ ಹಾಸ್ಟೆಲ್ ಇಲ್ಲದೆ ಇರೋ ಹುಡುಗ. ಸೊ ಡೈರೆಕ್ಟ್ ಇಲ್ಲಿಗೆ ಬಂದು ಬೇರೆ ದೇಶದಲ್ಲಿ ಎಲ್ಲ ಸ್ಟಾರ್ಟ್ ಮಾಡೋದು ಕಷ್ಟ ಅಂತ ಹೇಳಲ್ಲ, ಬಟ್ ಏನೂ ಗೊತ್ತಿರಲಿಲ್ಲ, ಅದರಿಂದ ಇದಾಗಿತ್ತು. ಸೊ ಇಲ್ಲಿ ಬಂದು ನಮ್ಮ ಈ ಭಾಷೆ ಕಲಿಯೋದ್ರಲ್ಲ ಆಗಲಿ, ನನ್ನ ನೆಲೆ ಹುಡ್ಕೊಡೋದ್ರಲ್ಲಾಗಲಿ, ಇದರಲ್ಲೆಲ್ಲ ತುಂಬ ಶ್ರಮ ಇತ್ತು. ಬಟ್ ಆ ಶ್ರಮ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ಆಮೇಲೆ ನನಗೆ ತುಂಬ ಖುಷಿ ಇದೆ ನನ್ನ ಜೀವನದಲ್ಲಿ ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸಿಕ್ತಂತ. ಅದಲ್ಲದೆ ಫಸ್ಟ್ ಇಯರಲ್ಲಿ ಬಂದಾಗ ಶೋರ್ಲಿ ಎಷ್ಟೊಂದು ಜನ ಕ್ವಿಟ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ನನ್ನ ಕಡೆಯಿಂದ ನನ್ನ ಪರ್ಸ್ನಲ್ ಅಡ್ವೈಸ್ ಎಲ್ರಿಗೂ ಏನಂದರೆ ಯಾವತ್ತೂ ಏನೂ ಕ್ವಿಟ್ ಮಾಡಲೇಬಾರ್ದು. ವಾಟ್ ಎವರ್ ಯು ಆರ್ ಗೆಟಿಂಗ್. ಯಾಕಂದರೆ ಇಲ್ಲಿ ಬಂದು ಈ ವೆದರ್ಗೆ ಸೆಟ್ ಆಗೋದು ಅದು ತುಂಬ ಈಸಿ ಅಲ್ಲ. ನೀವು ಇವಾಗ 5th ಇಯರಲ್ಲಿ ಇರೋದ್ರಿಂದ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಅದು ಹೋಗ್ತಾ ಹೋಗ್ತಾ ಅದೇ ಸೆಟ್ ಆಗುತ್ತೆ. ಸ್ವಲ್ಪ ಟೈಮ್ ಕೊಡಬೇಕಷ್ಟೇ, ಏನು ತೊಂದರೆ ಇಲ್ಲ. ಸೊ ಈಗ ನಿಮ್ಮ ಜೂನಿಯರ್ಸ್ ಈಗ ಈ ಯೂನಿವರ್ಸಿಟಿಗೆ ಅಡ್ಮಿಷನ್ ತಗೊಂತಾರೆ. ಸೊ ಈಗ ಇಲ್ಲಿಗೆ ಬಂದಾಗ ಎಲ್ರಿಗೂ ಡೌಟ್ ಇರುತ್ತೆ, ಅಬ್ಬಾ ಎಲ್ಲ ರಷ್ಯನಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಎವ್ರಿಥಿಂಗ್ ವಿಲ್ ಬಿ ಇನ್ ರಷ್ಯನ್. ಸೊ ಮೆಡಿಸಿನ್ ಅಂದ್ರೆ ನಾವು ಇಂಗ್ಲಿಷಲ್ಲಿ ಓದಬೇಕು ಆ್ಯಂಡ್ ಜನಕ್ಕೆ ನಾವು ಸರ್ವ್ ಮಾಡಬೇಕು ಅಂತ ಇರುತ್ತಲ್ವಾ. ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಾ? ರಷ್ಯಾದಲ್ಲಿ ಒಂದು ವರ್ಡ್ ಇದೆ, ರಷ್ಯನ್ ಲ್ಯಾಂಗ್ವೇಜಲ್ಲಿ ಪಾಲಿಗ್ಲಾಟ್ ಅಂತ ಕರೀತಾರೆ. ಪಾಲಿಗ್ಲಾಟ್ ಅಂದರೆ 2ಕ್ಕಿಂತ ಹೆಚ್ಚು ಭಾಷೆ ಮಾತಾಡೋ ಮನುಷ್ಯರು ಅಂತ.
ಸೊ ಬೇಸಿಕಲಿ ಐ ಬೀಯಿಂಗ್ ಎ ಪಾಲಿಗ್ಲಾಟ್ ನಾನು ಈ ವಿಷಯದಲ್ಲಿ ಏನು ಹೇಳ್ಬೇಕಂತ ಅರ್ಥ ಆಗಲ್ಲ. ಬಟ್ ಅದಲ್ದೇನೆ ಇನ್ನೊಂದು ನಮ್ಮ ಭಾಷೆಗೆ ಕನೆಕ್ಟ್ ಮಾಡ್ಕೊಳಕ್ಕಾದ್ರೆ ಈಗ ಬೆಂಗಳೂರಿಗೆ ಬರೋರ್ನೆಲ್ಲ ನಾವು ಕನ್ನಡ ಕಲಿಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಪ್ಪ. ಹ್ಮ್. ಹೌದು. ಯಾಕೆಂದ್ರೆ ನಮ್ದದು ನಮ್ಮ ಲ್ಯಾಂಗ್ವೇಜ್, ನಮ್ಮ ಕಲ್ಚರ್. ಸೊ ನಾವು ಇಲ್ಲಿ ಬಂದಿದ್ದಾಗ ಅವ್ರ ಲ್ಯಾಂಗ್ವೇಜಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು, ಪ್ರೀತಿ ಕೊಟ್ಟು, ಅವ್ರು ನಮಗೆ ಕೊಡ್ತಾ ಇರೋದು ಎಷ್ಟೊಂದಿದೆ. ನಮಗೆ ನೆಲೆ ಕೊಟ್ಟಿದ್ದಾರೆ, ತಿನ್ನಕ್ಕೆ ಅನ್ನ ಕೊಡ್ತಾ ಇದ್ದಾರೆ. ನಾವೇ ಖರ್ಚು ಮಾಡ್ತಾ ಇದೀವಿ ಅಂತ ಹೇಳ್ಬೋದು, ಬಟ್ ಅದು ಬೇರೆ ವಿಷಯ. ನಾವು ಒಬ್ಬರೇ ಇಲ್ಲಿ ಬಂದಾಗ ನಮ್ಮನ್ನ ಕಾದು ನೋಡ್ಕೊಂಡಿರೋ ದೇಶ ಇದು. ಅವ್ರಿಗೊಂದು ಟ್ರಿಬ್ಯೂಟ್ ಅಂತ ಒಂದು ಭಾಷೆ ಕಲಿಯೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ರಷ್ಯನಲ್ಲೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ನೋದಕ್ಕಿಂತ ಬೇಸಿಕಲಿ ಯೂನಿವರ್ಸಿಟಿ ಲೈಫ್ ಏನಂದ್ರೆ, ಯೂನಿವರ್ಸಿಟಿ ಲೈಫೇ ಹಂಗೆ. ನಾವು ಓದೋದು ತುಂಬ ಜಾಸ್ತಿ ಇರಬೇಕು. ಯೂನಿವರ್ಸಿಟಿಯಲ್ಲಿ ಏನು ನಡೀತಾ ಇದೆ ಅನ್ನೋದಕ್ಕಿಂತ ನಾವು ಓದೋದು ತುಂಬ ಜಾಸ್ತಿ ಇರಬೇಕು. ನಿಮಗೆ ಯಾವ ಕಂಫರ್ಟಬಲ್ ಲ್ಯಾಂಗ್ವೇಜ್ ಇರುತ್ತೆ, ಐದರ್ ಇಟ್ಸ್ ಇಂಗ್ಲೀಷ್. ಅದು ನಮಗೆ ಬೇಸಿಕಲಿ ನಾವು ಇಂಡಿಯನ್ಸ್ ಆಗಿರೋದ್ರಿಂದ ಇಂಗ್ಲೀಷ್ ಇಸ್ ದ ವೆರಿ ಪ್ರಾಪರ್ ಲ್ಯಾಂಗ್ವೇಜ್ ಟು ಸ್ಟಡಿ. ಸೊ ಅದರಲ್ಲಿ ಇಂಗ್ಲೀಷಲ್ಲಿ ಮನೇಲಿ ಹೋಗಿ ಆ ಸಬ್ಜೆಕ್ಟನ್ನು ಓದಿ ಅರ್ಥ ಮಾಡಿಕೊಂಡು ಓದೋದಕ್ಕೆ ಆ ಥರದ್ದೇನು ತೊಂದರೆ ಇಲ್ಲ. ಬಟ್ ಟೀಚರ್ಸ್ ಹೆಂಗೆ ಅಂದರೆ, ನಾವು ಬೇಸಿಕ್ ರಷ್ಯನ್ನು ಈಗ ನೀವು ಹೆಂಗೆ ಮಾತಾಡ್ತಾ ಇದ್ದೀವಿ, ಈ ಇಂಗ್ಲೀಷೂ ಸ್ಕ್ರ್ಯಾಚಿಂದಾನೇ ಬಂದಿದ್ದಲ್ವ. ನಾವು ಹುಟ್ತಾ ನಮ್ಮ ಮದರ್ ಟಂಗ್ ಬಂದು ಕನ್ನಡ. ಸೊ ಕನ್ನಡನೇ ಕಲ್ತಿದ್ದು, ಇಂಗ್ಲೀಷು ಬೇರೆ ಭಾಷೆ ಕಲ್ತಿದ್ದು. ಸೊ ಬೇಸಿಕ್ ಲ್ಯಾಂಗ್ವೇಜಸ್ ಕಲ್ತ ಮೇಲೆ ಟೀಚರ್ಸ್ ಜೊತೆ ಕಾನ್ವರ್ಸ್ ಮಾಡೋದೇನು ಅಷ್ಟು ಕಷ್ಟ ಇರೋಲ್ಲ. ಅಂದ್ರೆ ಫ್ರಮ್ ಸ್ಕ್ರಾಚ್ ಎಲ್ಲ ಹೇಳ್ಕೊಡ್ತಾರ, ಲೈಕ್ ABCD ಇಂದ ಎಲ್ಲ ಹೇಳ್ಕೊಡ್ತಾರ ಅಂತ ತುಂಬಾ ಜನದ ಕ್ವೆಶನ್ಸ್ ಇದೆ. ABCD ಇಂದ ಸಹ ಎಲ್ಲ ಹೇಳ್ಕೊಡ್ತಾರೆ. ಹಂಗನ್ಬಿಟ್ಟು ಮಾತಾಡೋದು ಸಹ ಅವರೇ ಹೇಳ್ಕೊಡ್ಬೇಕು ಅಂದ್ರೆ ನನ್ನ ಪ್ರಕಾರ ಅದು ಕಷ್ಟ. ಯಾಕಂದ್ರೆ ಮಾತಾಡೋದು ಬರೋದು ಆಚೆ ಕಡೆ ಜನಗಳ ಜೊತೆ ಮಾತಾಡಿ ಪ್ರಯೋಗ ಮಾಡಿ ಅದರಿಂದನೇ. ಈಗ ನೀವು 6th ಇಯರ್ ಕಂಪ್ಲೀಟ್ ಮಾಡಿದಿರಲ್ವಾ, ಈಗ ನೆಕ್ಸ್ಟ್ ನಿಮ್ಮ ಜೂನಿಯರ್ಸ್ಗೆ ಸ್ಟಡಿ ಟಿಪ್ ಅಂತ ಏನ್ ಕೊಡ್ತೀರಾ? ಲೈಕ್ ನೀವೇನಾದ್ರೂ ಟೈಮ್ ಟೇಬಲ್ ಅಂತ ಫಾಲೋ ಮಾಡ್ತಿದ್ದೀರಾ, ಆರ್ ಈಗ 1 ಮಂತ್ ಇದೆ ಎಕ್ಸಾಮ್ಗೆ, 1 ಮಂತ್ ಇಂದ ಮಾತ್ರ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರಾ? ಲೈಕ್ ಆ ಥರ ನೀವು ಏನ್ ಟಿಪ್ಸ್ ಕೊಡ್ತೀರಾ? ಚಿಕ್ಕದ್ರಲ್ಲಿ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳೋರು ನನಗೆ, ನೀನು ವರ್ಷ ಪೂರ್ತಿ ಓದ್ಬಿಟ್ರೆ ಎಕ್ಸಾಮ್ ಟೈಮ್ ಓದೋ ಅವಶ್ಯಕತೆ ಇರಲ್ಲ, ವರ್ಷ ಪೂರ್ತಿ ಓದು ಅಂತ. ನಾನು ವರ್ಷ ಪೂರ್ತಿ ಹೆಂಗೆ ನೆನಪಿರೋಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಳ್ಳುವೆ. ಬಟ್ ಇವಾಗ ಸಿಚುವೇಶನ್ ಎಲ್ಲ ಹೇಳ್ಕೊಟ್ಟಿರೋದ್ರಿಂದ 1 ಮಂತ್ ಎಕ್ಸಾಮ್ಗಿದೆ ಅನ್ನುವಾಗ ನಮ್ಮ ತಲೆಯಲ್ಲಿ ಎಕ್ಸಾಮ್ ಇದೆ ಅನ್ನೋದಕ್ಕಿಂತ ನಾವು ವರ್ಷ ಪೂರ್ತಿ ಯಾವ ಸಬ್ಜೆಕ್ಟ್ನ ಓದಿರ್ತೀವಲ್ವ, ಅದಕ್ಕೆ ನಾವು ಟೈಮ್ ಕೊಟ್ಟಿರ್ತೀವಲ್ವ, ಅದನ್ನು ಕೊನೆಗೆ ಹೋಗಿ ಕಣ್ಣಾಯಿಸ್ಕೊಂಡ್ರೆ ಸಾಕು. ಎಕ್ಸಾಮ್ಗೆ ಆನ್ಸರ್ ಮಾಡೋದು ವಿಲ್ ನಾಟ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಎ ಸ್ಟೂಡೆಂಟ್. ಸೊ ವರ್ಷ ಪೂರ್ತಿ ಏನೇನು ನಡೀತಾ ಇದೆ, ಅವತ್ತಿನ ದಿನದ ಏನು ಓದಿದ್ದೀರಾ ಆ ಟೈಮಿಗೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಅದೇ ವಿಷಯ ನೀವು ಟೈಮ್ ಟೇಬಲ್ ಬಗ್ಗೆ ಕೇಳಿದಾಗ, ನನ್ನ ಪ್ರಕಾರ ನನ್ನ ಲೈಫಲ್ಲಿ ನಾನು ಯಾವತ್ತೂ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೆ ಅಷ್ಟೇ, ಅದನ್ನು ಫಾಲೋ ಮಾಡಿದ್ದು ಯಾವತ್ತಿಲ್ಲ. ಬಟ್ ಯಾವಾಗ ನಮ್ಮ ಸಿಚುವೇಶನ್ ಸ್ಟ್ರಾಂಗ್ ಆಗಿರುತ್ತೆ, ಬಟ್ ಮಾಡಲೇಬೇಕು ಅನ್ನೋ ಸಿಚುವೇಶನ್ಗಳು ಬಂದಾಗ ಮಾಡ್ತೀವಿ. ಬಟ್ ಒಳಗಡೆ ಒಂದು ಹುರುಪು, ಕಾಂಪಿಟೇಷನ್ಸ್ ಅಂತ ಇದ್ದೇ ಇರುತ್ತೆ. ಅಂದರೆ ಎಲ್ಲರ ಜೊತೆ ಕಾಂಪಿಟೇಷನ್ನೇ ಇರಬೇಕಂತಲ್ಲ, ಬಟ್ ಒನ್ ಬೇಸಿಕ್ ಹೆಲ್ದಿ ಕಾಂಪಿಟೇಟಿವ್ ಮೈಂಡ್ ಇರಬೇಕು. ಸೊ ನಾವಿದು ಏನು ಪ್ಲ್ಯಾನ್ ಮಾಡಿರ್ತೀವಿ ಅಷ್ಟನ್ನು ಓದಿ ಮುಗಿಸ್ಕೋಬೇಕು ಇಷ್ಟರಲ್ಲಿ ಅಂತ ಒಂದು ಐಡಿಯಾ ಇರಬೇಕು. ಹಂಗಂತ ಇವತ್ತಿನ ದಿನಾನೇ ಮುಗಿಸ್ಬೇಕು ಅಂತ ಅಂದ್ಕೊಂಡಿರೋದು ಇವತ್ತಿನ ದಿನಾನೇ ಮುಗಿಸ್ಬೇಕು, ಮನಸ್ಸೇ ಇಲ್ಲ ಓದೋಕ್ಕೆ ಅಂತ ಹೇಳಿದ್ರೆ ಕಾಟಾಚಾರಕ್ಕೆ ಓದಬಾರ್ದು. ಓದಿ ಅರ್ಥ ಮಾಡಿಕೊಂಡು ಖುಷಿಪಟ್ಟು ಕೆಲಸ ಮಾಡ್ತಾ ಇದ್ರೆ ಓಕೆ. ಟೈಮ್ ಟೇಬಲ್ ಹಾಕ್ಕೊಳ್ಳಿ ಫಾಲೋ ಮಾಡೋಕ್ಕಾದ್ರೆ. ಮಾಡೋಕ್ಕಾಗಿಲ್ಲ ಅಂದರೆ ಏನು ಕೆಲಸ ಮಿಕ್ಕಿದೆಯೋ ಅದನ್ನು ಎಫಿಷಿಯೆಂಟಾಗಿ ಮುಗಿಸಿ. ಸೊ ಈಗ MBBS ರಷ್ಯಾ, ಇಂಡಿಯನ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಕ್ಲಿನಿಕಲ್ ಎಕ್ಸ್ಪೋಜರ್ ಇದೆಯಾ? ಸೊ ಬೇಸಿಕಲಿ ಕ್ಲಿನಿಕಲ್ ಎಕ್ಸ್ಪೋಜರ್ ವಿಷಯಕ್ಕೆ ಬಂದರೆ, ಎಷ್ಟೋ ಜನ ಇವತ್ತಿಗೂ ಕಂಪ್ಲೇಂಟ್ ಮಾಡ್ತಾರೆ ಕ್ಲಿನಿಕಲ್ ಎಕ್ಸ್ಪೋಜರ್ಸ್ ನನಗೆ ಸಿಕ್ಕಿಲ್ಲ ಅಂತ. ಬಟ್ ನನಗೆ ಪರ್ಸ್ನಲಾಗಿ ನನಗೆ ಸಿಕ್ಕಿದ್ದು ಯಾಕೆ ಅಂದರೆ, ಅಗೇನ್ ಸೇಮ್ ಥಿಂಗ್ ಅಬೌಟ್ ಲ್ಯಾಂಗ್ವೇಜ್, ಭಾಷೆ. ಇಲ್ಲಿರೋ ನಾಗರಿಕರಿಗೆ ಇಂಗ್ಲೀಷ್ ಬರಲ್ಲ, ರಷ್ಯನೇ ಬರೋದು. ಸೊ ನಾವು ಕ್ಲಿನಿಕಲ್ ಎಕ್ಸ್ಪೋಜರ್ಸ್ ಅಂತ ಹೋದಾಗ ಯಾವುದೋ OPDಯಲ್ಲಿ ಕೂತ್ಕೊಳ್ಳೋದಾಗಲಿ, ಸರ್ಜರಿಗೆ ಹೋದರೆ ಆಗಲಿ, ಅಲ್ಲಿ ಸರ್ಜರಿ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೂ ಸಹ ಅರ್ಥ ಮಾಡ್ಕೊಳಕ್ಕೆ ಆ ಭಾಷೆ ಗೊತ್ತಿರಬೇಕಲ್ವ. ಸೊ ಅದೊಂದು ಭಾಷೆಯಿಂದ ಎಷ್ಟೋ ಮಕ್ಕಳು ಹಿಂದೆ ಹೊಡೆದಿದ್ದಾರೆ ಅಂತ ನನಗೆ ಗೊತ್ತಿರೋ ವಿಷಯ. ನನ್ನ ಬ್ಯಾಚಲ್ಲಿ ಆ ಥರ ಎಲ್ಲ ಕಾಣಿಸಿರೋದು. ಸೊ ಬೆಟರ್ ಆ ಬೇಸಿಕ್ ಒಂದು ರಷ್ಯನ್ ಕಲ್ತ್ಬಿಟ್ಟಿದ್ದರೆ ಕ್ಲಿನಿಕಲ್ ಎಕ್ಸ್ಪೋಜರ್ಸ್ ವಾಸ್ ನಾಟ್ ಎ ವೆರಿ ಬಿಗ್ ಪ್ರಾಬ್ಲಮ್. ಸೊ ನಿಮ್ಮ ಪ್ರಕಾರ ಕ್ಲಿನಿಕಲ್ ಎಕ್ಸ್ಪೋಜರ್ ಇದೆ ಇಫ್ ಯು ಲರ್ನ್ ರಷ್ಯನ್ ಲ್ಯಾಂಗ್ವೇಜ್, ಬೇಸಿಕ್ ರಷ್ಯನ್. ಅಂಡ್ ತುಂಬಾ ಜನ ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲೂಯೆನ್ಸ್ ಆಗಿ BSMU ಅಂದ್ರೆ ಜಸ್ಟ್ BSMU ಬಂತ ಎಕ್ಸ್ಪೆಲ್ಷನ್ ಅನ್ನೋ ಟ್ರಾಮಲ್ ಹೋಗ್ಬಿಟ್ಟಿದ್ದಾರೆ. ಸೊ ಅಂಥವ್ರಿಗೆ ನೀವೇನ್ ಹೇಳ್ತೀರಾ? ಲೈಕ್ BSMU ಅಂದ್ರೆ ಜಸ್ಟ್ ಎಕ್ಸ್ಪೆಲ್ಷನ್ ಅಷ್ಟೇನಾ? BSMU ಅಂದರೆ ಜಸ್ಟ್ ಎಕ್ಸ್ಪಲ್ಷನ್ ಅಷ್ಟೇನಾ ಅಂತ ಕೇಳಿದ್ರೆ,
BSMU ಅಂದ್ರೆ ಎಕ್ಸ್ಪಲ್ಷನ್ ಅಲ್ಲ, ಇರ್ರೆಸ್ಪಾನ್ಸಿಬಿಲಿಟಿ ಲೀಡ್ಸ್ ಟು ಎಕ್ಸ್ಪಲ್ಷನ್. ಅರ್ಥ ಆಗ್ತಾ ಇದೆಯಾ? ಇವತ್ತು ನಮ್ಮ ಕೋರ್ಸ್ಗೆ ನಾನು ಬಂದು ಹೆಡ್ ಇದ್ದೆ. ಸೊ ನನಗೆ ಎಕ್ಸ್ಪಲ್ಷನ್ಸ್ ಯಾವ ರೀಸನ್ಗೆ ಆಗ್ತಾ ಇದೆ, ಯಾವಾಗ ಆಗ್ತಾ ಇದೆ, ಏನು ನಡೀತಾ ಇದೆ ಅಂತ ಎಲ್ಲ ಇನ್ಫಾರ್ಮೇಷನ್ಸ್ ಇರ್ತಾ ಇತ್ತು. ಸೊ ನಾನು ನೋಡಿರೋ ಎಲ್ಲ ಇದರಲ್ಲಿ ಸ್ಟ್ಯಾಟಿಸ್ಟಿಕಲಿ ನೋಡೋಕೆ ಹೋದರೆ ಯಾವ ಮಗುನೂ ಸುಮ್ಮನೆ ಯಾವುದೂ ರೀಸನ್ನೇ ಇಲ್ಲದೆ ಎಕ್ಸ್ಪಲ್ ಆಗಿ ಹೋಗಿಲ್ಲ. ಯಾವುದೇ ಒಂದು ಸ್ಟೂಡೆಂಟನ್ನು ಯಾವುದೂ ರೀಸನ್ ಇಲ್ಲದೆ ಎಕ್ಸ್ಪಲ್ ಆಗಿ ಹೋಗಿಲ್ಲ. ಇಲ್ಲಿ ಅದೇ ಹೇಳ್ತಾ ಇದೆ ಅಲ್ವಾ, 75%, 75% ಅಟೆಂಡೆನ್ಸ್ ಅಂತ ನಮ್ಮ ಇಂಡಿಯಾದಲ್ಲಿ ಏನಿದೆಯೋ, ಬಟ್ ಇಲ್ಲಿ ಅದು ಫಾಲೋ ಮಾಡಲ್ಲ. ಇಲ್ಲಿ ಬಂದು 100% ಅಟೆಂಡೆನ್ಸ್ ಇರಲೇಬೇಕು. ಒಂದು ಕ್ಲಾಸ್ ಮಿಸ್ ಮಾಡಿದ್ರೆ ಅದನ್ನು ರೀವರ್ಕ್ ಮಾಡಬೇಕು, ಅದನ್ನು ಹೋಗಿ ಕೆಲಸ ಮಾಡಬೇಕಂತ. ಸೊ ನನ್ನ ಮೋಟೋ ಇದ್ದಿದ್ದೇನೆಂದರೆ, ನಾನು ಇಲ್ಲಿ ಬಂದಿರೋದೇ ಇದಕ್ಕೋಸ್ಕರ, ಬೇರೆ ಏನು ನನಗಿಲ್ಲ. ಸೊ ನಾನು ಇದೇ ಮೇಯ್ನಾಗಿ ಮಾಡಬೇಕು. ಸೊ ನಂದು ಅಟೆಂಡೆನ್ಸ್ ವಾಸ್ ವೆರಿ ಗುಡ್. ಬಟ್ ಮಕ್ಳದ್ದು ಮೋಟೋ ಒಂದಷ್ಟು ಜನದ್ದು ಯಾರು ಎಕ್ಸ್ಪಲ್ ಆಗೋದ್ರು ಅವ್ರದ್ದು ಏನಿತ್ತಂದರೆ, ನನಗೇನು ಹುಷಾರೇ ಇರಲ್ವಾ, ಟಯರ್ಡ್ ಆಗಲ್ವಾ, ನಾನು ಮಲ್ಕೋಬೇಕು ಇರುತ್ತೆ. ಬಟ್ ಮಲ್ಕೊಳ್ಳಿ, ರಾತ್ರಿ ಪೂರ್ತಿ ಮಲ್ಕೊಳ್ಳಿ, ಬೆಳಿಗ್ಗೆ ಎದ್ಬಿಟ್ಟು ಕೆಲಸ ಮಾಡೋ ಟೈಮಿಗೆ ಕೆಲಸ ಮಾಡಲೇಬೇಕಲ್ವ. ಈಗ ನಮ್ಮ ತಾಯಿ ತಂದೆ ದಿನ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರು ದುಡಿತಾ ಇರೋದ್ರಿಂದನೇ ತಾನೇ ಇಲ್ಲಿ ದುಡ್ಡು ಕಳಿಸಿ ನಮ್ಮನ್ನ ಓದ್ಸೋಕ್ಕೆ ಸಾಧ್ಯ ಆಗ್ತಿರೋದು. ಅವರು ನನಗೆ ಸುಸ್ತಾಗಲ್ವ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ಆ ಥರ ಮಾಡಬಾರ್ದು. ಸೊ ಎಕ್ಸ್ಪಲ್ಷನ್ ವಾಸ್ ನಾಟ್ ರೀಸನ್ಲೆಸ್. ಎಕ್ಸ್ಪಲ್ಷನ್ ಆಗಿದೆ ಅಂತ ಹೇಳಿದ್ರೆ ಮಕ್ಕಳನ್ನ ಬೇಜವಾಬ್ದಾರಿತನದಿಂದ ಆಗಿದೆ ಅಂತ ನಾನು ಅನ್ಕೊಳ್ಬೋದು. BSMU ಫಸ್ಟ್ ಇಯರ್ಗೆ ಸ್ಟೂಡೆಂಟ್ಸ್ ಅಡ್ಮಿಷನ್ ತಗೊಂತಾರೆ ಆ್ಯಂಡ್ ಫಸ್ಟ್ ಇಯರೇ ಅವ್ರು ವಾಪಸ್ ಹೋಗ್ಬಿಡ್ತಾರೆ. ವೈ? ಯಾಕೆ? ಅದೇ ದುಡುಕೋದು ಜೀವನದಲ್ಲಿ ಅಂತ ಹೇಳೋದು. ಫಸ್ಟ್ ನೋಡಿದ ತಕ್ಷಣ ಡಿಸಿಷನ್ ತಗೋಬಾರ್ದು, ಅದನ್ನು ಅನುಭವಿಸಿ ಏನು ತಪ್ಪು ಏನು. ಈಗ ಎಷ್ಟೋ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಈ ಥರದ ವೆದರ್ ಆಗೋದೇ ಇಲ್ಲ, ಬಿಲ್ಕುಲ್ ಅಂಥ ಸ್ಥಿತಿಯಲ್ಲಿ ಅವ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂಥವ್ರಿಗೆಲ್ಲ ನಾವು ಏನು ಹೇಳೋಕ್ಕಾಗಲ್ಲ. ಅದು ಅವ್ರ ತಪ್ಪು ಅಲ್ಲ, ಬೇರೆಯವ್ರು ಮಾಡಿರೋ ತಪ್ಪು ಅಲ್ಲ. ಇಲ್ಲಿ ವೆದರ್ ಹಂಗಿದೆ, ಅವ್ರು ಅದಕ್ಕೆ ಸೆಟ್ ಆಗ್ತಿಲ್ಲ ಅಂದರೆ ವಾಪಸ್ ಹೋದರೆ ಓಕೆ, ಅರ್ಥ ಆಗುತ್ತೆ. ಬಟ್ ನಮ್ಮ ಮನೆಯವ್ರನ್ನ ಮಿಸ್ ಮಾಡ್ತಾ ಇದ್ದೀನಿ, ಅಪ್ಪ ಅಮ್ಮನ ನೆನಪಾಗ್ತಾ ಇದೆ, ಅಥವಾ ಈ ಚಳಿ ನನ್ನ ಕೈಲಿ ತಡಿಯೋಕ್ಕಾಗ್ತಿಲ್ಲ, ಅಥವಾ ನನ್ನ ಮೆಡಿಸನ್ ಓದೋಕ್ಕೆ ಆಗ್ತಿಲ್ಲ. ನಂಗೆ ಫಸ್ಟ್ ಇಯರಲ್ಲೇ ಡಿಸಿಷನ್ಸ್ ಇಷ್ಟು ಬೇಗ ತಗೋಬಾರ್ದು. ಟ್ರೈ ಮಾಡಿ, ಎಲ್ಲ ಗೊತ್ತಾಗುತ್ತೆ, ಟ್ರೈ ಮಾಡಿ ಅಷ್ಟೇ. ಈಗ ಜಸ್ಟ್ ರೀನೀಟ್ ಆಗಿದೆ, ಸೊ ಈಗ ಹೊಸದಾಗಿ ರಶ್ ಆಗಿ ಬರೋ ಸ್ಟೂಡೆಂಟ್ಸ್ಗೆ ನಿಮ್ಮ ಅಡ್ವೈಸ್ ಏನು? ಸೊ ಹೊಸದಾಗಿ ಬರೋ ಸ್ಟೂಡೆಂಟ್ಸ್ಗೆ ಅಡ್ವೈಸ್ ಏನಂದರೆ, ಇಲ್ಲಿಗೆ ಬಂದ ಮೇಲೆ ಎಷ್ಟೋ ಜನ ಮಕ್ಕಳಿಗೆ ಅದೇ ಹೇಳ್ತಾರಲ್ವ, ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಚೂಟ್ ಮಿಲ್ಗೆ ಅಂತ. ನಮ್ಮ ಕನ್ನಡದಲ್ಲಿ ಹೆಂಗೆ ಅಂದರೆ, ಪೂರ್ತಿ ಸ್ವತಂತ್ರ ಸಿಕ್ಬಿಡ್ತು ಮಕ್ಕಳಿಗೆ ಅಂತ. ಯಾಕಂದರೆ ಎಷ್ಟೋ ಜನ ಮಕ್ಕಳಿಗೆ ಅವರು ಇಂಡಿಯಾದಲ್ಲಿದ್ದಾಗ ಸ್ವತಂತ್ರ ಇರಲ್ಲ. ಯಾವ ವಿಷಯದಲ್ಲಿ ಸ್ವತಂತ್ರ ಇರಲ್ಲ ಅಂದರೆ, ಈ ಏಜಲ್ಲಿ ಮಾಡೋ ಕೆಲಸಗಳಿಗೆ ಸ್ವತಂತ್ರ ಇರಲ್ಲ. ಐ ಥಿಂಕ್ ನಿಮಗೆಲ್ಲ ಅರ್ಥ ಆಗುತ್ತೆ. ಸೊ ಆ ಕೆಲಸಗಳು ಇಲ್ಲಿ ಬಂದು ಮಾಡೋದಕ್ಕೆ ಫ್ರೀ ಹ್ಯಾಂಡ್ ಇರುತ್ತೆ, ಏನು ಬೇಕು ನೀವು ಮಾಡಿದ್ರೆ ಯಾರೂ ಕೇಳಲ್ಲ. ಆದರೆ ನಿಮ್ಮ ಜೀವನದ ಮೇಲೆ ನಿಮ್ಗೆ ಹಿಡ್ತಾ ಇದ್ದರೆ ಒಳ್ಳೆಯದು. ಸೊ ಇಲ್ಲಿಗೆ ಹೊಸದಾಗಿ ಬರ್ತಾ ಇರೋ ಮಕ್ಳಿಗೆ ಏನಂದರೆ, ಅವ್ರಿಗೆ ಸಡನ್ ಸ್ವತಂತ್ರ ಸಿಕ್ಕಿದಾಗ ಅದ್ರ ದುರುಪಯೋಗ ತುಂಬ ಕೆಟ್ಟದಾಗಿ ಎಷ್ಟೋ ಜನ ಮಕ್ಕಳ ಲೈಫಲ್ಲಿ ಆಗಿದೆ. ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಆ ಥರ ಆಗಕ್ಕೆ ಬಿಡದೆ, ಯಾಕಂದರೆ ಒಬ್ಬೊಬ್ಬರು ಲೈಫೂ ಇಟ್ಸ್ ವೆರಿ ವ್ಯಾಲ್ಯೂಬಲ್. ಅವ್ರ ಅಪ್ಪ ಅಮ್ಮ ಇಲ್ಲಿಗೆ ಕಳಿಸಿದ್ದಾರೆ ಅಂದರೆ ಅವ್ರು ಎಷ್ಟು ಕನಸಿಟ್ಕೊಂಡು, ಎಷ್ಟು ಕಷ್ಟಪಟ್ಟು, ಎಷ್ಟು ಯೋಚನೆ ಮಾಡಿ ಕಳಿಸಿರ್ತಾರೆ ಅಂತ ಎಲ್ರಿಗೂ ಗೊತ್ತು. ಸೊ ಆ ಯೋಚನೆಗಳಿಗೆ, ನಿಮ್ಮ ಅಪ್ಪ ಅಮ್ಮ ಪಟ್ಟಿರೋ ಕಷ್ಟಕ್ಕೆ, ಕನಸಿಗೆ ಯಾವತ್ತೂ ನೀರಿರಿಸ್ಬೇಡಿ. ಇಲ್ಲಿಗೆ ಬಂದ ಮೇಲೆ ಸಿಕ್ಕಿರೋ ಸ್ವಾತಂತ್ರ್ಯನ ಉಪಯೋಗಿಸ್ಕೊಳ್ಳಿ, ಬೇಡ ಅಂತ ಹೇಳ್ತಿಲ್ಲ. ನೀವು ಆಚೆ ಹೋಗಿ ತಿರುಗಾಡೋದಕ್ಕೆ ಯಾವುದೇ ಆದಂಥ ತೊಂದರೆ ಇಲ್ಲ. ನಾನು ಅದೇ ಹೇಳ್ತೀನಿ, ಇಲ್ಲಿ ಎಲ್ಲ ಮಕ್ಳಿಗೂ ತುಂಬ ಸೇಫ್. ಹುಡುಗಿಯರಿಗಾಗಲಿ ಹುಡುಗರಾಗಲಿ ಏನೂ ತೊಂದರೆ ಇಲ್ಲ. ಆಚೆ ಓಡಾಡಿ, ಫ್ರೆಂಡ್ಸ್ ಜೊತೆ ಓಡಾಡಿ, ಆಚೆ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಬನ್ನಿ, ರೆಸ್ಟೋರೆಂಟ್ಸ್ ಇದೆ, ಆಮೇಲೆ ಒಳ್ಳೊಳ್ಳೆ ಜಾಗಗಳಿದೆ, ನೋಡ್ಕೊಂಡು ಬನ್ನಿ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಸಡನ್ನಾಗಿ ಸಿಕ್ಕ ಸ್ವತಂತ್ರನ ದುರುಪಯೋಗ ಪಡಿಸ್ಕೊಳ್ದೆ ಏನಕ್ಕೆ ಬಂದಿದ್ದೀವಿ ಅದೊಂಚೂರು ಒಂದು ಕಡೆ ಇದ್ದರೆ ಒಳ್ಳೆ. ಆ್ಯಂಡ್ ಈಗ ತುಂಬ ಪೇರೆಂಟ್ಸ್ಗೆ ಡೌಟ್ ಇದೆ, ಲೈಕ್ ಈಗ ನಾವು ನಮ್ಮ ಮಕ್ಕಳ ಜೊತೆ ಇರಲ್ವಾ, ಸೊ ಬೇರೆ ದೇಶದಲ್ಲಿರ್ತಾರೆ, ಬೇರೆ ದೇಶದಲ್ಲಿ ನಮ್ಮ ಮಕ್ಕಳಿಗೆ ಸೇಫ್ಟಿ ಇದೆಯಾ ಅನ್ನೋದು ತುಂಬ ಪೇರೆಂಟ್ಸ್ ಕನ್ಸರ್ನ್. ಅದೇ ಇದರಲ್ಲಿ ಹೆಂಗೆ ಹೇಳ್ಬೇಕಂದ್ರೆ, ನಾನು ಯಾವುದನ್ನು ಡಿಫೇಮ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ, ಬಟ್ ಒನ್ ಆಫ್ ದ ಸೇಫೆಸ್ಟ್ ಕಂಟ್ರಿ ಅದಂತೂ ಹೇಳಬಲ್ಲೆ. ಹೆಣ್ಮಕ್ಳಿಗೆ ಅಥವಾ ಯೂಶಲಿ ನಮ್ಗೆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಯಾಕಂದರೆ ನನಗೆ ಯಾರಾದ್ರು ಪೇರೆಂಟ್ಸ್ ಫೋನ್ ಮಾಡಿದ್ರೆ ಅವ್ರು ಅದಕ್ಕೆ ಹೇಳ್ತಾರೆ, ನನ್ನ ಮಗಳನ್ನ ಬಿಟ್ಟು ನಾನು ಯಾವತ್ತೂ ಇರಲಿಲ್ಲಪ್ಪ, ಹಿಂಗಾಯಿತು. ಹೆಣ್ಮಕ್ಳು ಸಹ ಅವ್ರಿಗೆ ಇಷ್ಟಪಟ್ಟಂತೆ ಉಡುಗೆ ತೊಡುಗೆ ಬಟ್ಟೆ ಹಾಕ್ಕೊಂಡು
ಓಡಾಡಿದ್ರು ಏನೂ ಜಡ್ಜ್ ಮಾಡದೆ ಆಮೇಲೆ ಅಷ್ಟೇ ಧೈರ್ಯವಾಗಿ ಅದೇ ಹೆಣ್ಮಗು ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ಬೋದು ಅಂದರೆ ಒನ್ ಆಫ್ ದ ಸೇಫೆಸ್ಟ್ ಕಂಟ್ರಿ. ಈಗ ರಷ್ಯಾಗ್ ಬಂದಾಗ ಸ್ಟೂಡೆಂಟ್ಸ್ ಜಸ್ಟ್ ಅವ್ರ ಪೇರೆಂಟ್ಸ್ ಮನಿ ಮೇಲೆ ಡಿಪೆಂಡ್ ಆಗಿನೇ ಬರಲ್ಲ. ಅವ್ರು ಏನ್ ಅನ್ಕೊಂಡ್ ಬರ್ತಾರೆ ಲೈಕ್ ಪಾರ್ಟ್ ಟೈಮ್ ಮಾಡೋಣ, ಆ ಥರ ಎಲ್ಲ ಅನ್ಕೊಂಡ್ ಬರ್ತಾರೆ. ಸೊ ಮೆಡಿಸಿನ್ ಓದ್ತಾ ಪಾರ್ಟ್ ಟೈಮ್ ಮಾಡೋದು ಈಸ್ ಅ ಗುಡ್ ಆರ್ ಬ್ಯಾಡ್? ನಾನು ಅದನ್ನ ಆ್ಯಡ್ ಮಾಡೋನಿದ್ದೆ, ನೀವು ಪ್ರಶ್ನೆಯಲ್ಲೇ ಉತ್ತರ ಕೊಟ್ಬಿಟ್ರಿ. ಮೆಡಿಸನ್ ಮಾಡ್ತಾ ಪಾರ್ಟ್ ಟೈಮ್ ಮಾಡೋದು ಎಲ್ಲರ ಸ್ಥಿತಿ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ತುಂಬ ಜನಕ್ಕೆ ಎಷ್ಟೋ ಕಷ್ಟಗಳು ಬಂದಿದೆ. ಒಬ್ಬೊಬ್ಬರಿಗೆ ತಂದೆ ತಾಯಿ ಇರಲ್ಲ, ತಾಯಿ ಮಾತ್ರ ಕಷ್ಟಪಟ್ಟು ಆ, ಹಣ ಕಳಿಸ್ತಾ ಇರ್ತಾರೆ. ಆ ಥರ ಎಲ್ಲ ಸಿಚುವೇಶನ್ಸ್ ಇದೆ. ಸೊ ಆ ಥರ ಸಿಚುವೇಶನ್ಸಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿರೋದಕ್ಕೆ ಮಾಡಲಿ, ಅಂದರೆ ಅದನ್ನೇ ವೃತ್ತಿ ಅಂತ ಇಟ್ಕೊಂಡು ಮಾಡಬಾರ್ದು. ಮಾಡಲಿ, ಪಾರ್ಟ್ ಟೈಮ್ ವರ್ಕ್ ಮಾಡಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿ ಅವ್ರ ಖರ್ಚುಗಳಿಗಾಗಲಿ ಇಲ್ಲಿ ಚಿಕ್ಕ ಪುಟ್ಟ ಖರ್ಚುಗಳಿಗೆ ಅದನ್ನ ಇಟ್ಕೊಳ್ಳೋದು ಒಳ್ಳೆಯದು. ಆದರೆ ನಿಮ್ಮ ಮನೆಯಿಂದ ನಿಮಗೆ ಸಫಿಷಿಯಂಟ್ ಅಮೌಂಟ್ ಆಫ್ ಮನಿ ಬರ್ತಾ ಇದ್ದರೆ ಆ ಟೈಮ್ನ ಸ್ವಲ್ಪ ಮೆಡಿಸನ್ಗೆ ಕೊಡಿ. ಸ್ವಲ್ಪ ಅಂದರೆ ಮ್ಯಾಕ್ಸಿಮಮ್ ಮೆಡಿಸನ್ಗೆ ಕೊಡಿ. ಸೊ ನಿಮ್ದು MBBS ಮುಗ್ದಿದೆ. ನೆಕ್ಸ್ಟ್ ಪ್ಲಾನ್ಸ್ ಏನು? ಸೊ ನೆಕ್ಸ್ಟ್ ಪ್ಲಾನ್ಸ್ ಅದೇ ಬೇಸಿಕಲಿ ಅದೇ ರೆಡ್ ಡಿಗ್ರಿ ಅಂತ ಹೇಳಿದಾಗ ಇಲ್ಲಿ ಎಷ್ಟೊಂದು ಪ್ರೋಸ್ ಇತ್ತು. ಆದರೆ ಅದೇ ಒಂದು ಡಿಸಿಷನ್ ಅಂತ ಬಂದಾಗ ನಮಗೆ ನಮ್ಮ ದೇಶಕ್ಕೆ ಹೋಗಬೇಕು, ನಮ್ಮ ದೇಶದ ಲೈಸೆನ್ಸ್ ತಗೋಬೇಕು ಅನ್ನೋದು ಮೇನ್ ಏಮು. ಎಷ್ಟೇ ಪ್ರೋಸ್ ಸಿಕ್ಕಿದ್ರೇನು ಸಹ ಬೇಡ ಪರವಾಗಿಲ್ಲ ಅಂತ ಇಟ್ಬಿಟ್ಟು ನಮ್ಮ ತಾಯಿ ನಾಡಿಗೆ ಜಾಸ್ತಿ ವ್ಯಾಲ್ಯೂ ಕೊಟ್ಟು ನಾವು ವಾಪಸ್ ನಮ್ಮ ದೇಶಕ್ಕೆ ಹೋಗಿ ಲೈಸೆನ್ಸ್ ಎಕ್ಸಾಮಿಂಗ್ ಕೊಡಬೇಕಂತ FMG ಏನಿದೆ ಆ ಎಕ್ಸಾಮ್ ಕೊಡಬೇಕಂತ ನನ್ನ ಪ್ಲಾನ್ ನೆಕ್ಸ್ಟು. ನಂದು ಬಂದು 2027 ಎಕ್ಸಾಮ್ ಇರುತ್ತೆ ಜಾನ್ವರಿ. ಸೊ ನೆಕ್ಸ್ಟ್ ಅಂದ್ರೆ ನಾವು ನಿಮ್ ಜೂನಿಯರ್ಸ್, ನಾವು PG ಪ್ರಿಪರೇಷನ್ ಆರ್ FMG ಪ್ರಿಪರೇಷನ್ ಯಾವಾಗಿಂದ ಮಾಡಬೇಕು ಅಂತ ಹೇಳ್ತೀರಾ? ಲೈಕ್ ನೀವು ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇವಾಗ ಆಲ್ರೆಡಿ ಸಿಗ್ತಾ ಇವೆ. FMG ಈಸ್ ನೋ ಲೆಸರ್ ದ್ಯಾನ್ PG ಎಕ್ಸಾಮ್ ಅಲ್ವಾ? ಅದು ಏನು ಕ್ವಶನ್ಸ್ ಬರ್ತಾ ಇದೆ FMGಯಲ್ಲಿ ಅದು PG ಎಕ್ಸಾಮ್ಗಿಂತ ತುಂಬ ಕಮ್ಮಿ ಅಂತೇನಿಲ್ಲ, ಅದೇ ಲೆವೆಲಿಗೆ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕ್ಲಿನಿಕಲ್ ಕ್ವಶನ್ಸ್ ಇರುತ್ತೆ, ಯಾವುದು ಡೈರೆಕ್ಟ್ ಕ್ವಶನ್ಸ್ ಈಸಿಯಾಗಿ ಅಷ್ಟು ಸಿಗಲ್ಲ. ಸೊ ಮೆಡಿಸಿನ್ ಅಂದರೆ ಅದಲ್ವಾ, ನಮ್ಮ ದೇಶದಲ್ಲಿ ಕಾಂಪಿಟೇಷನ್ ತುಂಬ ಇದೆ ಡಾಕ್ಟರ್ಸ್ಗೆ. ಸೊ ನೀವು ಪ್ರಿಪ್ರೇಷನ್ ಅಂತ ಸ್ಟಾರ್ಟ್ ಮಾಡಿದಾಗ PGಗಾಗಲಿ FMGಗಾಗಲಿ ಎರಡಕ್ಕೂ ಇರೋದು ಅದೇ 19 ಸಬ್ಜೆಕ್ಟ್ಸು, ದ ಸೇಮ್ 19 ಸಬ್ಜೆಕ್ಟ್ಸ್. ಸೊ ಯಾವಾಗ FMGಗೆ ಸ್ಟಾರ್ಟ್ ಮಾಡ್ತೀರಾ PG ಲೆವೆಲಲ್ಲೇ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಅರ್ಥ ಆಗ್ತಿದೆಯಾ? ಆದರೆ ಅದನ್ನು ಸ್ಟಾರ್ಟ್ ಯಾವಾಗ ಮಾಡಬೇಕು? 4th ಇಯರಲ್ಲಿ ಮಾಡಬೇಕು. ಇದು ನಾನು ಎಷ್ಟೋ ಜನ, ನಾನು ಇಲ್ಲಿ ಡಿಪಾರ್ಟ್ಮೆಂಟ್ HODs ಹತ್ರ ಮಾತಾಡಿದ್ದೀನಿ. ಬರ್ತಿದ್ದಂಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಬರ್ತಿದ್ದಂಗೆ ಪ್ರಿಪ್ಲಾಡರ್ ಮ್ಯಾರೋ ಅಂತ ತೊಗೊಂಡ್ಬಿಡೋದು ಬೇಡ. ಅದು ಪ್ರಿಪ್ಲಾಡರ್ ಮ್ಯಾರೋ ಅಂತ ಇರೋದು ಮುಂದೆ, ಅದೇ 4th ಇಯರ್ ಆದಮೇಲೆ ಅದನ್ನು ಅವಾಗ ಸ್ಟಾರ್ಟ್ ಮಾಡಿ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಬಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಏನಿದೆ ಅಲ್ವಾ, ತುಂಬ ಗೋಲ್ಡನ್ ಟೈಮ್ ಇದು. ಈ ಟೈಮಲ್ಲಿ ಬುಕ್ಸ್ ಓದಿ, ಟೆಕ್ಸ್ಟ್ ಬುಕ್ಸ್ ಓದಿ. ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಮತ್ತು ಮೈಕ್ರೋಬಯಾಲಜಿ, ಈ 4 ಸಬ್ಜೆಕ್ಟ್ಸ್ ಏನಿದೆ ಇದೊಂಥರ ಬೇಸಿಕ್ಸ್ ಥರ, ವೆರಿ ಬೇಸಿಕ್ಸು. ಇದನ್ನು ನೀವು ಬರೀ ಎಕ್ಸಾಮಿಗೆ ಓದೋಷ್ಟು ಸಾಕು ಅಂತ ಹೇಳ್ಬಿಟ್ಟು ಯಾವುದೋ ವಿಡಿಯೋ ಪ್ಲ್ಯಾಟ್ಫಾರ್ಮ್ ತಂದು ಆ ವಿಡಿಯೋಯಿಂದ ಓದಿ ಅಷ್ಟು ಮಾತ್ರ ತಿಳ್ಕೊಳ್ಳೋದು ತಪ್ಪು. ಟೆಕ್ಸ್ಟ್ ಬುಕ್ಕಲ್ಲೂ ನೇಚರಲ್ಲಿರೋದು ಎಲ್ಲ ಇದೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಟೆಕ್ಸ್ಟ್ ಬುಕ್ ಹ್ಯಾಸ್ ಎವ್ರಿಥಿಂಗ್. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಇಂದ ಓದಿ ಫಸ್ಟು. ಅನಾಟಮಿ, ಬಯೋಕೆಮಿಸ್ಟ್ರಿ, ಫಿಸಿಯಾಲಜಿ, ಮೈಕ್ರೋಬಯಾಲಜಿ ಫಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿದ್ರೆ ನಿಮಗೊಂದು ಪ್ರಾಕ್ಟೀಸ್ ಬೆಳೆಯುತ್ತೆ. ಅದು ಪ್ರಾಕ್ಟೀಸ್ ಬೆಳೆದ ಮೇಲೆ ಥರ್ಡ್ ಇಯರಲ್ಲಿ ಇಲ್ಲಿ ಅಂದರೆ ಫಾರಿನ್ ಮೆಡಿಕಲ್ ಯೂನಿವರ್ಸಿಟೀಸ್ ಪ್ರಕಾರ ಥರ್ಡ್ ಇಯರಲ್ಲಿ ನಮಗೆ ಇನ್ನೂ ಒಂದು ಕ್ಲಿನಿಕಲ್ ಬೇಸಿಕ್ಸ್ ಬರುತ್ತೆ, ಪ್ಯಾಥೋಲಜಿ ಮತ್ತು ಫಾರ್ಮಕಾಲಜಿ. ಸೊ ಇದು ಓದಬೇಕಾದ್ರೆ ಏನಂದರೆ ಪುಟ್ ಯುವರ್ ಹಾರ್ಟ್ ಇನ್ ಟು ದಟ್ ಬುಕ್. ಆ ಬುಕ್ ನನ್ನ ಪರ್ಸ್ನಲ್ ಫೇವ್ರೇಟ್ಸ್ ಅದಕ್ಕೆ ರಾಬಿನ್ಸನ್ ಕಾಟನ್ ಆ್ಯಂಡ್ KD ತ್ರಿಪಾಠಿ, ಪ್ಯಾಥೋಲಜಿ ಮತ್ತು ಫಾರ್ಮಕಾಲಜಿಗೆ. ಸೊ ನೀವು ಆ ಥರ್ಡ್ ಇಯರ್ ಸ್ವಲ್ಪ ಕಷ್ಟಪಟ್ಟು ಅರ್ಥ ಮಾಡ್ಕೊಂಡು ಪ್ರೀತಿಯಿಂದ ಓದ್ಬಿಟ್ರೆ ಇನ್ನು 4th ಇಯರಿಂದ ಬರುತ್ತಲ್ವ ಕ್ಲಿನಿಕಲ್ ಸಬ್ಜೆಕ್ಟ್ಸು, ನೀವು ಏನು ಬೇಕಾದರೂ ಆಟ ಆಡ್ಕೋಬೋದು ಆ ಟೈಮಲ್ಲಿ. ಕ್ಲಿನಿಕಲಿ ಐ ಮೀನ್ ಟು ಟೆಲ್. ಸೊ 4th ಇಯರಿಂದ ಇವಾಗ ಸ್ಟಾರ್ಟ್ ಮಾಡಿ. 4th ಇಯರಿಂದ, ಏಕೆಂದರೆ ಎಷ್ಟೋ ಜನ ಸೀನಿಯರ್ಸು ನಾನು ಕೇಳಿದ್ದೀನಿ, ಜೂನಿಯರ್ಸ್ ಹೇಳ್ತಾರೆ ನಮಗೆ, ಅಣ್ಣ ಆ ಅಣ್ಣ ಆ ಥರ ಹೇಳಿದರು, 6 ಮಂತ್ಸ್ ಸಾಕಪ್ಪ ನಿಮ್ಗೆ ರೆಡಿ ಆಗೋಕ್ಕೆ FMGಗೆ ಅಂತ. ಯಾಕೆ ಎಲ್ಲನ ತೆಗ್ದ್ಬಿಟ್ಟು ಒಂದೇ ಸರಿ 6 ತಿಂಗಳಲ್ಲಿ ತುಂಬೋದಕ್ಕಿಂತ 4th ಇಯರಿಂದ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ. ಒಂದೊಂದೇ ಸಬ್ಜೆಕ್ಟ್ 1 ತಿಂಗಳು ಕೊಡಿ ಒಂದು ಸಬ್ಜೆಕ್ಟ್ ಕೂತ್ಕೊಂಡು.
ದಿನಕ್ಕೆ ಒಂದು ಹೇಳ್ತಾರಲ್ವ ಅದೇನೋ 15 ಗಂಟೆ 16 ಗಂಟೆ ಬೇಡ, 6 ಗಂಟೆ 7 ಗಂಟೆನಾದರೂ ಓದಿ ಅಟ್ಲೀಸ್ಟು ಫೋರ್ತ್ ಇಯರಿಂದ ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟ್ ಮಾಡಿಕೊಂಡು ಕೊನೆಗೇನೋ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಸುಮ್ಮನೆ ವೀಡಿಯೋ ನೋಡ್ತಾ ಇದ್ದೀನಿ ನಾನು ಮುಗಿಸ್ಬಿಟ್ಟೆ ಅನ್ನೋ ಖುಷಿಗಿಂತ ಫೋರ್ತ್ ಇಯರಿಂದ ನಾನು ಓದಿದ್ದೀನಿ ನನಗೆ ಅರ್ಥ ಆಗಿದೆ ಅನ್ನೋ ಖುಷಿ ಇಟ್ಕೊಂಡು ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೊಂಡು ಓದಿ. ಸೊ ಅಟ್ಲೀಸ್ಟ್ ಥರ್ಡ್ ಇಯರ್ವರೆಗೂ ಬುಕ್ಸ್ ಓದಿ ಅಂತ ನಾನು ಸಜೆಸ್ಟ್ ಮಾಡಿ. ಸೊ ಅಣ್ಣ, ನೀವು MBBS ಅಬ್ರಾಡ್ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಬಂದ ಮೇಲೆ ನಿಮ್ಗೆ ಯಾವತ್ತಾದ್ರೂ ರಿಗ್ರೆಟ್ ಫೀಲ್ ಆಗಿದ್ಯಾ? ಇಲ್ಲಿಗೆ ಬಂದ್ಬಿಟ್ಟೆ ಅಂತನಾ? ಹಾ, ನಾನು MBBS ಅಬ್ರಾಡ್ ಚೂಸ್ ಮಾಡ್ಕೊಂಡೆ, ಯಾಕೆ ನಾನು ಲಾಂಗ್ ಟರ್ಮ್ ತಗೊಂಡು ಇಂಡಿಯಾಲೇ ಮಾಡ್ಲಿಲ್ಲ ಅಂತ ಏನಾದ್ರೂ ರಿಗ್ರೆಟ್ ಯಾವತ್ತಾದ್ರೂ ಬಂದಿದ್ಯಾ? ನಾನು ಎಷ್ಟೊಂದು ಸರಿ ಖುಷಿ ಪಟ್ಟಿದ್ದೀನಿ ಲಾಂಗ್ ಟರ್ಮ್ ತಗೊಂಡಿಲ್ಲ ಅಂತ. ಯಾಕಂದರೆ ನನ್ನ ಜೊತೆ ಓದ್ತಾರೆ ಎಷ್ಟೋ ಜನ ಮಕ್ಕಳು, ನಾನು ಇವಾಗ 24, ನನ್ನ ಜೊತೆ ಓದ್ತಾರೆ ಎಷ್ಟೋ ಜನ ಮಕ್ಕಳು 27, 28 ಇದ್ದಾರೆ. ನನ್ಗನ್ಸಿರೋ ಪ್ರಕಾರ ಐ ವುಡಂಟ್ ಹ್ಯಾವ್ ಗಿವನ್ ಸೋ ಮಚ್ ಆಫ್ ಟೈಮ್ ಟು ಗಿವ್ ಏನು ಡ್ರಾಪ್ ಕೊಟ್ಟು ತಿರ್ಗಾ ಇಲ್ಲಿಗೆ ಬಂದು ಆವಾಗ ಗಿಲ್ಟ್ ಫೀಲ್ ಆಗ್ತಾ ಇತ್ತು ಏನೋ ಮೋಸ್ಟ್ ಪ್ರಾಬಬ್ಲಿ. ಅಂಡ್ ಈಗ ತುಂಬಾ ಜನ ಲಾಂಗ್ ಟರ್ಮ್ ಅನ್ನೋ ಒಂದು ಲೂಪ್ ಹೋಲ್ ಒಳಗೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಅಂಥವ್ರಿಗೆ ನೀವೇನ್ ಸಜೆಸ್ಟ್ ಮಾಡ್ತೀರಾ? ಅಂದರೆ ಅವ್ರ ಮೇಲೆ ಅವ್ರಿಗಷ್ಟು ನಂಬಿಕೆ ಇದೆ ಅಂದರೆ ಮಾಡಲಿ, ಒಳ್ಳೆ ಕೆಲಸ. ಅವ್ರ ಮೇಲೆ ಅಷ್ಟು ನಂಬಿಕೆ ಇದ್ದು ಅವ್ರಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂದರೆ ಮಾಡಲಿ. ಬಿಕಾಸ್ ನಾನು ಇಲ್ಲಿ ಬಂದು ತಿಳ್ಕೊಂಡಿದ್ದು ಒಂದೇ ವಿಷಯ, ಹಾರ್ಡ್ ವರ್ಕ್ ಪೇಸ್ ಯು. ನೀವು ಕಷ್ಟಪಟ್ಟು ಏನೇ ಕೆಲಸ ಮಾಡಿದ್ರು ಯಾವುದೋ ಒಂದು ರೀತಿಲಿ ಬಂದು ನಿಮ್ಗದು ಹೆಲ್ಪ್ ಆಗೇ ಆಗುತ್ತೆ, ಯಾವತ್ತೂ ಅದು ವೇಸ್ಟ್ ಹೋಗಲ್ಲ. ಸೊ ಅವ್ರು ಕಷ್ಟ ನಿಜ ಪಡ್ತಾ ಇದ್ದಾರೆ, ಸುಮ್ಮನೆ ಏನೋ ಕಾಟಾಚಾರಕ್ಕೆ 1 ವರ್ಷ ಡ್ರಾಪ್ ತೊಗೊಂಡ್ಬಿಟ್ವಿ ಆ ಥರ ಏನು ಮಾಡ್ತಾ ಇಲ್ಲ ಅಂದರೆ ತಗೊಳ್ಳಿ, ಒಳ್ಳೇದು, ಏನು ತೊಂದರೆ ಇಲ್ಲ. ಅಣ್ಣ, ನಿಮ್ಗೆ ಯಾವತ್ತಾದ್ರೂ ಇಂಡಿಯನ್ MBBS ಮತ್ತೆ ರಷ್ಯನ್ MBBS ಆರ್ ಅಬ್ರಾಡ್ MBBS ಏನಿದೆ, ಇದೆರಡಕ್ಕೂ ಡಿಫರೆನ್ಸ್ ಇದೆ ತುಂಬಾ ಅಂತ ಅನ್ಸ್ತಾ? ಅಫ್ಕೋರ್ಸ್ ಇಂಡಿಯನ್ MBBS ಅಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಇಂಡಿಯನ್ MBBS ಯೂನಿವರ್ಸಿಟೀಸಲ್ಲಿದ್ದರು. ಸೊ ಅವ್ರು ಹೇಳೋ ಪ್ರಕಾರವಾಗಿ ಒಂದು ಆಚೆ ಕಡೆ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದು ಬಿಟ್ಟು ಒಂದು ಸ್ವಲ್ಪ ಆಚೆ ಬಂದರೆ ಈ ರ್ಯಾಗಿಂಗು ಇವೆಲ್ಲ ತುಂಬ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಇಂಡಿಯನ್ ಯೂನಿವರ್ಸಿಟಿಲಿ ಅಥವಾ ಕಾಲೇಜಸಲ್ಲಿ. ತುಂಬ ಇದೆ ಅಂದರೆ ನೋ ಡಿಫೇಮಿಂಗ್ ಅಗೇನ್, ಆ ಥರ ಏನಿಲ್ಲ. ಆದರೆ ಈ ಥರ ಸೀನಿಯರ್ಸ್ ಜೂನಿಯರ್ಸ್ ರ್ಯಾಗಿಂಗ್ ಅಂತ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ಇಲ್ಲಿ ಸೀನಿಯರ್ಸ್ ಜೂನಿಯರ್ಸು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಥರ ಇರ್ತಾರೆ, ಅದು ನನಗೆ ನೋಡಿ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಅದು ಬಿಟ್ಟು ಇಂಡಿಯನ್ ಎಜುಕೇಷನ್ಗೆ ಬಂದರೆ ಎಜುಕೇಷನ್ಗೆ ಬಂದು ಅದೇ ಯೂನಿವರ್ಸಿಟಿ ಲೈಫ್, ನಾವು ಓದಬೇಕು. ಟೀಚರ್ಸು ದೇ ಆರ್ ಆಲ್ರೆಡಿ ಪರ್ಫೆಕ್ಟ್ ಡಾಕ್ಟರ್ಸ್ ಅವರು, ಅದಕ್ಕೆ ಅವ್ರು ಟೀಚರ್ಸ್. ಆಮೇಲೆ ಎಲ್ಲ ಡಾಕ್ಟ್ರೇಟ್ ಇಟ್ಕೊಂಡಿರೋರು, PhD ಮಾಡಿರೋಂಥ ಡಾಕ್ಟರ್ಸು. ಸೊ ಅವ್ರ ಬಗ್ಗೆ ನಾವೇನು ಮಾತಾಡೋಕ್ಕೆ, ನಂಗೆ ಕಮೆಂಟ್ ಮಾಡೋದಕ್ಕೆ ನಾನು ತುಂಬ 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 ಚಿಕ್ಕವನು. ಬಟ್ ಯೂನಿವರ್ಸಿಟಿ ಡಿಫ್ರೆನ್ಸ್ ಇನ್ ಎಜುಕೇಷನ್ ಇಸ್ ನಥಿಂಗ್. ನೀವು ಓದಬೇಕು, ಅಲ್ಲೂ ಓದಬೇಕು, ಇಲ್ಲೂ ಓದಬೇಕು. ಬಟ್ ಎನ್ವಿರಾನ್ಮೆಂಟಲ್ ಅದೇ ಎಕ್ಸ್ಟ್ರಾ ಏನೇನಿರುತ್ತೆ ಅದು ಇಷ್ಟೊತ್ತವರೆಗೂ ಏನೇನು ಹೇಳಿದೆ ಮ್ಯಾಕ್ಸಿಮಮ್ ಆ ಥರ ಇರುತ್ತೆ. ಅಂಡ್ ನೀವು ತುಂಬಾ ನಿಮ್ಮ ಯೂನಿವರ್ಸಿಟಿ ಬಗ್ಗೆ ಅಡ್ಮೈರ್ ಮಾಡೋ ವಿಷಯ? ಅಡ್ಮೈರ್ ಮಾಡೋ ವಿಷಯನ, ಇಲ್ಲೊಂದು ಪದ್ಧತಿ ಇದೆ, ಟೀಚರ್ಸ್ನ ನಾವು ಮ್ಯಾಮ್ ಸರ್ ಅಂತ ಕರೆಯಲ್ಲ, ಅದು ಅವ್ರದ್ದು ಒಂದು 2 ನೇಮ್ಸ್ ಯೂಸ್ ಮಾಡಿ ಕರಿತೀವಿ. ಸೊ ಆ 2 ನೇಮ್ಸ್ ಏನಿರುತ್ತೆ ಎಲ್ರಿಗೂ ಅದು ನೆನಪಾಗಲ್ಲ. ನನಗೆ ಇವತ್ತಿಗೆ ನಾನು ಫಸ್ಟ್ ಇಯರಿಂದ 6th ಇಯರ್ವರೆಗೂ ಯಾವ ಟೀಚರ್ಸ್ ಹತ್ರ ಓದಿದ್ದೀನಿ ಅವ್ರ ಎಲ್ಲ ಟೀಚರ್ಸ್ ಹೆಸರು ನೆನಪಿದೆ. ಯಾಕೆ ನೆನಪಿದೆ ಅಂದರೆ ಅವರಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಸೊ ನೋ ಸೆಕೆಂಡ್ ವರ್ಡ್ ಅಬೌಟ್ ಮೈ ಟೀಚರ್ಸ್ ಇನ್ ಮೈ ಯೂನಿವರ್ಸಿಟಿ. ಎಲ್ಲ ದೇ ಆರ್ ಆನ್ ಟಾಪ್ ನಾಚ್. ನಿಮಗೆಲ್ಲ ಗೊತ್ತೇ ಇರುತ್ತೆ ಅಫ್ಕೋರ್ಸ್, ಪ್ರಾಬಬ್ಲಿ ಅನಾಟಮಿಯಲ್ಲಿ ಐ ಶುಡ್ ಮೆನ್ಷನ್ ದ ನೇಮ್. ಎಸ್, ಪ್ಲೀಸ್ ಮೆನ್ಷನ್ ಮಾಡಿ. ಅನಾಟಮಿಯಲ್ಲಿ ಐ ವಾಸ್ ದ ಸ್ಟೂಡೆಂಟ್ ಆಫ್ ವಿಲೇನಾ ಮ್ಯಾಮ್, ವಿಲೇನಾ ರೈಸೋನಾ. ಸೊ ಎವ್ರಿಬಡಿ ನೋ ಶಿ ಇಸ್ ವೆರಿ ಮದರ್ಲಿ, ಸಾಫ್ಟ್ ಹಾರ್ಟೆಡ್ ಅಂತ. ಆದರೆ ನಾನು ಎಕ್ಸಾಮ್ ಕೊಟ್ಟಿದ್ದು ಮಾತ್ರ ಎಲ್ವಿರಾ. ಸೊ ಎಲ್ವಿರಾ ಮ್ಯಾಮ್ ಅಂದರೆ ಎಲ್ಲರ ತಲೆಯಲ್ಲಿ ಅದೇ ಇರುತ್ತೆ, ಏನಿರುತ್ತೆ ಅಲ್ಲೋದ್ರೆ ಫೇಲೇ ಆಗೋದು ನಾವು ಅಂತ. ಬಟ್ ನನ್ನ ಮೇಲೆ ನಂಬಿಕೆ ಇತ್ತು, ನಾನು ಎಕ್ಸಾಮ್ ಕೊಟ್ಟೆ ಬಂದೆ. ಅದೇ ಆ ಥರ ಎಲ್ಲ ಟೀಚರ್ಸು ಅವ್ರವ್ರ ನೇಚರ್ ಬೇರೆ ಇರುತ್ತೆ, ಬಟ್ ಅವ್ರ ನಾಲೆಡ್ಜ್ ಬಗ್ಗೆ ನಾನಂತೂ ಹೆಂಗೆ ಅಂದರೆ ಅದೇ ದೇವ್ರ ಪಾದದ ಮುಂದೆ ಕೂತ್ಕೊಂಡಿರೋ ಚಿಕ್ಕ ಮೂರ್ತಿ ಥರ. ಐ ರೆಸ್ಪೆಕ್ಟ್ ಆಲ್ ಮೈ ಟೀಚರ್ಸ್, ಐ ಲವ್ ದೆಮ್. ನನಗೆ ಇದುವರೆಗೂ ಸೆಕೆಂಡ್ ಇಯರಲ್ಲಾಗಲಿ, ಥರ್ಡ್ ಇಯರಲ್ಲಾಗಲಿ, ಫೋರ್ತ್ ಇಯರಲ್ಲಾಗಲಿ ನಾವು ಯಾವಾಗ ಟೀಚರ್ಸ್ಗೆ ಅಷ್ಟು ರೆಸ್ಪೆಕ್ಟ್ ಮಾಡ್ತೀವಿ ಅಥವಾ ಅವ್ರು ಹೇಳ್ಕೊಡ್ತಾ ಇರೋದನ್ನ ನಾವು ಫಾಲೋ ಮಾಡ್ತಾ ಹೋಗ್ತೀವಿ, ಟೀಚರ್ ವಿಲ್ ಶೋರ್ಲಿ ಸಿ ಯು, ಅವ್ರು ನೋಡ್ತಾರೆ. ಅದಕ್ಕೆ ಅವ್ರನ್ನ ಗುರುಗಳಂತ ಕರೆಯೋದು. ಅವ್ರು ಎಲ್ಲದನ್ನೂ ಅಬ್ಸರ್ವ್ ಮಾಡಿರ್ತಾರೆ. ಆಮೇಲೆ ಅವ್ರು ನಿಮಗೆ ಪ್ರೋತ್ಸಾಹ ಮಾಡ್ತಾರೆ, ಎಲ್ಲ ವಿಷಯಕ್ಕೂ ಪ್ರೋತ್ಸಾಹ ಮಾಡ್ತಾರೆ. ನಿಮ್ಗೆ ಏನೇ ಗೊತ್ತಿಲ್ಲ ಅಂದರೂ ಅವ್ರು ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಾರೆ, ಹೇಳ್ಕೊಡ್ತಾರೆ. ಸೊ ಟೀಚರ್ಸ್ ಬಗ್ಗೆ
ನೋ ಕ್ವೆಶ್ಚನ್ಸ್. ಅಂಡ್ ರಷ್ಯಾ ದೇಶದಲ್ಲಿ ರೇಸಿಸಮ್ ಅಂತ ಏನಾದ್ರು ಫಾಲೋ ಮಾಡ್ತಾರಾ? ಲೈಕ್ ಆ ಥರ ಇನ್ಸಿಡೆಂಟ್ಸ್ ನಿಮ್ಗೇನಾದ್ರೂ ಕಾಣ್ಸಿದ್ಯಾ? ಲೈಕ್ ನೀವೇನಾದ್ರೂ ಎಕ್ಸ್‌ಪೀರಿಯನ್ಸ್ ಮಾಡಿದ್ದೀರಾ? ಪರ್ಸ್ನಲಿ ಹೇಳ್ಬೇಕಂದ್ರೆ, ಈ ತುಂಬಾ ವಯಸ್ಸಾದವ್ರು ಇರ್ತಾರಲ್ವಾ, ಅವ್ರ ತಲೆಯಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇದೆ ಅನ್ಸುತ್ತೆ ಇನ್ನ. ರೇಸಿಸಮ್ ಸ್ವಲ್ಪ ಅವ್ರು ಫಾಲೋ ಮಾಡ್ಬೋದು. ಆದರೆ ಈಗೊಂದು 50-60 ವರ್ಷದಿಂದ ಯಾರು ಇದ್ದಾರೆ, 60 ವರ್ಷದ ಜನರಿಂದ ಇವಾಗಿರೋ ಜನರು, ಅವ್ರ ತಲೆಯಲ್ಲಿ ಯಾವತ್ತೂ ಈ ಥರದ್ದು ನಾನೇನು ನೋಡಿಲ್ಲ. ಆಮೇಲೆ ಅದಲ್ಲದೆ ನಮ್ಮದು ರಷ್ಯಾ ದೇಶ ಮತ್ತು ನಮ್ಮ ಭಾರತ ದೇಶ ತುಂಬ ಒಳ್ಳೆ ಟರ್ಮ್ಸಲ್ಲಿದ್ದಾರೆ. ಸೊ ಆ ವಿಷಯವಾಗಿ ಜನಗಳು ನಮ್ಮನ್ನ ಇಂಡಿಯನ್ಸ್ನ ಇಲ್ಲಿ ನೋಡಿದಾಗ ತುಂಬ ಖುಷಿ ಪಡ್ತಾರೆ. ಓ ಇಂಡಿಯನ್ಸ್ ಅಂತ. ಅದಲ್ಲದೆ ಅವ್ರ ಭಾಷೆ ಮಾತಾಡ್ಬಿಟ್ರಂತೂ ಅವ್ರ ಖುಷಿಗೆ ಪಾರನೇ ಇಲ್ಲ. ಅಣ್ಣ ನೀವು ಫಸ್ಟ್ ರಷ್ಯಾಗ್ ಬಂದಾಗ ಆ, ಊಟದ ವ್ಯವಸ್ಥೆ ಹೆಂಗಿತ್ತು? ನೀವೇ ಅಡಿಗೆ ಮಾಡ್ಕೊಂಡ್ರಾ? ಇಲ್ಲ ಮೆಸ್ ಚೂಸ್ ಮಾಡ್ಕೊಂಡಿದ್ರಾ? ಸೊ ಸ್ಟಾರ್ಟಿಂಗ್ ಬಂದಾಗ ನಾನು ಝೀರೋ ಕುಕ್ಕಿಂಗಲ್ಲಿ, ನನಗೇನೂ ಗೊತ್ತಿಲ್ಲ. ಇವಾಗೂ ತುಂಬ ಏನು ಇದಂತಲ್ಲ, ಸರ್ವೈವಲ್ಗೆ ಎಷ್ಟು ಮಾಡ್ಬೇಕು ಅಷ್ಟು ಮಾಡಕ್ಕೆ ಕಲ್ತಿದ್ದೀನಿ. ಬಟ್ ಫಸ್ಟ್ ನಮಗೆ ಗೊತ್ತಿಲ್ಲದೆ ಇರೋದ ಕಾರಣ ಮೆಸ್ ತಗೊಂಡಿದ್ದೆ. ಸೊ ನಾನು ಇಲ್ಲಿ ಬಂದಾಗ ಈ ಥರ ಇರಲಿಲ್ಲ, ಇದ್ರ ಡಬಲ್ ಸೈಜ್ ಇದ್ದೆ. 94ರಿಂದ 3 ತಿಂಗಳಲ್ಲಿ 71ಕ್ಕೆ ಬಂದಿದ್ದೆ ಮೆಸ್ ತಿಂದ್ಬಿಟ್ಟು. ಸೊ ನೋ ಡಿಫೇಮಿಂಗ್ ಮೆಸ್ ಅಗೇನ್. ನನಗೆ ನಾನು ಅಡುಗೆ ಮಾಡ್ಕೊಂಡಿದ್ದು ಊಟ. ಆಮೇಲೆ ಅದು ಐ ಶುಡ್ ಮೆನ್ಷನ್ ಹಿಯರ್, ನನ್ನ ಫ್ರೆಂಡ್ಸ್ ನನಗೇನು ಬರದೇ ಇದ್ದ ಟೈಮಲ್ಲಿ, ಅಡುಗೆ ಬರದೇ ಇದ್ದ ಟೈಮಲ್ಲಿ ಕೂರಿಸಿ ಊಟ ಮಾಡಿಸಿರೋದು ನನ್ನ ಫ್ರೆಂಡ್ಸ್. ಅವ್ರನ್ನ ಯಾವತ್ತೂ ಮರೆಯೋಂಗಿಲ್ಲ, ಜೀವನದಲ್ಲೇ ಮರೆಯೋಕ್ಕೆ ಸಾಧ್ಯ ಇಲ್ಲ ನನಗೆ. ಸೊ ಆ ಟೈಮಲ್ಲಿ ಅವ್ರು ಊಟ ಮಾಡಿಸಿ ಅವ್ರು ಯಾವತ್ತೂ ಒಂದು ಮಾತು ಹೇಳಿಲ್ಲ, ನಿನ್ನ ಕೆಲಸ ಅಡುಗೆ ಮಾಡೋಕ್ಕೆ ಬರಲ್ಲ ಆ ಥರ. ಆಮೇಲೆ ನನಗೆ ಸ್ವಲ್ಪ ನಾಚಿಕೆ ಆಗಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಅಡುಗೆ. ಸ್ವಲ್ಪ ಸರ್ವೈವಲಿಗೆ ಎಷ್ಟು ಬೇಕು ಅಷ್ಟೆಲ್ಲ ಅಡುಗೆ ಮಾಡ್ತೀನಿ. ಸೊ ಐ ಸಜೆಸ್ಟ್ ನೀವು ಅಡುಗೆ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಅಣ್ಣ ಈಗ ಇಂಡಿಯಾದಲ್ಲಿ MBBS ಅಂದ್ರೆ 19 ಸಬ್ಜೆಕ್ಟ್ಸ್, ಅದು ಎಲ್ರಿಗೂ ಗೊತ್ತು. ಸೊ ರಷ್ಯಾದಲ್ಲಿ ಕೂಡ 19 ಸಬ್ಜೆಕ್ಟ್ ಏನಾ? ಇಲ್ಲಾಂದ್ರೆ ಯಾವ್ದಾದ್ರು ಸಬ್ಜೆಕ್ಟ್ ಸ್ಕಿಪ್ ಆಗುತ್ತಾ? ಫಸ್ಟ್ ಇಯರಲ್ಲಿ ಬಂದ ತಕ್ಷಣ ಇವರು ನಮಗೆ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಏನಿರುತ್ತೆ PUC, ಅದು ಇವ್ರಿಗಿಲ್ಲ. ಸೊ ಇವ್ರ ಫಸ್ಟ್ ಇಯರ್ ಏನಿರುತ್ತೆ, ಬೇಸಿಕ್ ಸಬ್ಜೆಕ್ಟ್ಸ್ ಕೆಮಿಸ್ಟ್ರಿ, ಮ್ಯಾಥ್ಸ್, ಫಿಸಿಕ್ಸ್ ಎಲ್ಲ ಇರುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಡೌಟ್ ಸ್ಟಾರ್ಟ್ ಆಗಿಬಿಡುತ್ತೆ, ಅಯ್ಯೋ ಮೆಡಿಸನ್ನೇ ಓದ್ತಾ ಇರೋದ ನಾವು ಅಂತ. ಆದರೆ ಅಲ್ಲ, ಸೆಕೆಂಡ್ ಇಯರಿಂದ 6th ಇಯರ್ಗೆ ಏನಿದೆ, ಅವರು ಬೇರೆ ಬೇರೆ ಹೆಸರು ಹಿಡಿದು ಕರಿಬೋದು. ಫಾರ್ ಎಕ್ಸಾಂಪಲ್, ನಾವು ಇಂಡಿಯಾದಲ್ಲಿ ಕಾರ್ಡಿಯಾಲಜಿ ಬೇರೆ ಸಬ್ಜೆಕ್ಟ್ಸ್ ಹೇಳ್ಕೊಟ್ರೆ, ಯೂರೋಲಜಿ ಅಂತ ಬೇರೆ ಹೇಳ್ಕೊಟ್ರೆ, ಇವ್ರು ಏನು ಮಾಡ್ತಾರೆ, ಇದೆಲ್ಲ ಒಂದು ಇಂಟರ್ನಲ್ ಮೆಡಿಸಿನ್ ಅಂತ ಸಬ್ಜೆಕ್ಟ್ ತಗೋತಾರೆ. ಆ ಸೈಕಲ್ ತುಂಬ ದೊಡ್ಡದಿರುತ್ತೆ. ಸೊ ಅದರಲ್ಲಿ ಎಲ್ಲ ಸಿಸ್ಟಮ್ಸ್ನ ಕವರ್ ಅಪ್ ಮಾಡಿಕೊಂಡು, ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಸರ್ಜರಿನ, ನಾವು ಇಂಡಿಯಾದಲ್ಲಿ ಒಂದು ಸರ್ಜರಿ ಅಂತ ಏನು ಓದ್ತೀವಿ, ಅದನ್ನು ಇವರು 3 ವರ್ಷ ಡಿವೈಡ್ ಮಾಡ್ಕೊಂಡಿದ್ದಾರೆ. ಜನರಲ್ ಸರ್ಜರಿ ಅಂದರೆ ಬೇಸಿಕ್ ಸರ್ಜರಿ, ಆಮೇಲೆ ಫ್ಯಾಕಲ್ಟೇಟಿವ್ ಸರ್ಜರಿ, ಅದು ಡಿಸೀಸಸ್, ಯಾವ ಡಿಸೀಸಸ್ಸಿಗೆ ನಾವು ಸರ್ಜರಿ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಫ್ಯಾಕಲ್ಟೇಟಿವ್ ಸರ್ಜರಿ. ಹಾಸ್ಪಿಟಲ್ ಸರ್ಜರಿ ಅದು ಯೂಶಲಿ 5th ಇಯರ್ 6th ಇಯರಲ್ಲಿ ಬರುತ್ತೆ. ಸೊ ಹಾಸ್ಪಿಟಲ್ ಸರ್ಜರಿಯಲ್ಲಿ ಏನಂದರೆ ಪ್ರಾಪರ್ ಸರ್ಜನ್ ಕೆಲಸ ಏನು ಮಾಡಬೇಕು, ಸರ್ಜರಿ ಏನು ಕೆಲಸ ಇರುತ್ತೆ ಅದ್ರ ಬಗ್ಗೆ ಹೇಳ್ಕೊಡೋಕ್ಕೆ. ಸೊ ಈ ಥರ ಡಿವೈಡ್ ಆ್ಯಂಡ್ ಟೀಚ್ ಬೇಸಿಸ್ ಮೇಲೆ ಇವರು ಸಬ್ಜೆಕ್ಟ್ಸ್ನ ಬೇರೆ ಬೇರೆ ಹೆಸರಲ್ಲಿ ಕರಿಬೋದೇ ಹೊರತು, ಬಟ್ ಅದೇ 19 ಸಬ್ಜೆಕ್ಟು, ದ ಸೇಮ್ 19 ಸಬ್ಜೆಕ್ಟ್ಸ್ ಆರ್ ಯೂನಿವರ್ಸಿಟಿ ಟು. ಅಣ್ಣ ನೀವು ನಮ್ಮ ಯೂನಿವರ್ಸಿಟಿ ಅಕಾಡೆಮಿಕ್ಸ್ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿದ್ರಿ ಅಂಡ್ ಎಲ್ಲ ಹೇಳಿದ್ರಿ. ನೀವು ನಮ್ಮ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೀವೇನು ಹೇಳ್ತೀರಾ? ಸೊ ಒಪಿನಿಯನ್ ಅನ್ನೋದಕ್ಕಿಂತ ಫ್ಯಾಕ್ಟ್ಸ್. ಲೆಟ್ ಮೀ ಸ್ಪಿಲ್ ಫ್ಯಾಕ್ಟ್ಸ್ ನೌ ದೆನ್. ನಮ್ದು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಬಂದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಬೇರೆ ಡೀನ್ಸ್ ಆಫೀಸ್ ಕೊಟ್ಟಿದ್ದಾರೆ, ಇಂಟರ್ನ್ಯಾಷನಲ್ ಡೀನ್ಸ್ ಆಫೀಸ್ ಅಂತ. ಅಲ್ಲಿ ವರ್ಕ್ ಮಾಡೋರು ತುಂಬ ಜನ ಇದ್ದಾರೆ. ಸೊ ನಮ್ಮ ಸ್ಟೂಡೆಂಟ್ ಫ್ಲೋ ಜಾಸ್ತಿ ಬಂದಿರೋದ್ರಿಂದ ಈಗ ಅದೇ ನನಗೇನೆ ಜಾಸ್ತಿ ಕೆಲಸ ಪ್ರೆಷರ್ ಕೊಟ್ಬಿಟ್ರೆ, ಕೊನೆಗೆ ಒಂದು 4-5 ಗಂಟೆ ಕೆಲಸ ಮಾಡಾದ್ಮೇಲೆ ನಾನೇ ಪ್ರಾಬಬ್ಲಿ ಯಾರ ಮೇಲಾದರೂ ಕಿರ್ಚಾಡ್ಬಿಡ್ತೀನಿ, ಆ ಥರ ಏನೋ ಮಾಡ್ಬಿಡ್ತೀನಿ ಶೋರ್ ಅದು. ಸೊ ಅವ್ರ ಹತ್ರ ಹೋಗ್ಬಿಟ್ಟು ತುಂಬ ಸಿಲ್ಲಿ ಕ್ವಶನ್ಸ್ ಇರುತ್ತೆ, ತುಂಬ ಸಿಲ್ಲಿ ಮಿಸ್ಟೇಕ್ಸ್ ಇರುತ್ತೆ ಮಕ್ಕಳದು. ಆವಾಗ ನಾವು ದೇಶ ಬಿಟ್ಟು ದೇಶ ಬಂದಾಗ ನಮ್ಮ ಅಪ್ಪ ಅಮ್ಮನ ಥರ ನಿಂತ್ಕೊಂಡು ನೋಡ್ಕೊಂಡಿದ್ದು ಅವರು. ಸೊ ಅವ್ರು ನಮ್ಮ ಮೇಲೆ ಒಂದು ಸರಿನೋ 2 ಸರಿ ಒಂದು ಕಿರ್ಚಾಡ್ಬಿಟ್ರೂ ಏನು ತೊಂದರೆ ಇರಲ್ಲ. ನಾವು ಏನೇನೋ ಅಂದ್ಕೊಂಡು ಇವರೇ ಸರಿ ಇಲ್ಲ, ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಕು, ಅದು ತಪ್ಪು. ಸೊ ಬೇಸಿಕಲಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಒಬ್ಬರು ಹೆಡ್ ಇದ್ದಾರೆ, ವೀಸಾ ಡಿಪಾರ್ಟ್ಮೆಂಟಿಗೆ ಒಬ್ಬರು ಹೆಡ್ ಇದ್ದಾರೆ. ಅವರು ಆ ಹೆಡ್ಸ್ ಕೆಳಗಡೆ ಎಲ್ಲರೂ ವರ್ಕರ್ಸ್ ಕೆಲಸ ಮಾಡ್ತಾರೆ. ಅದಲ್ಲದೆ ವೈಸ್ ಡೀನ್ಸ್ ಇರ್ತಾರೆ, ಯಾರು ನಮಗೆ ಹೆಲ್ಪ್ ಮಾಡ್ತಾರೆ ಅಡ್ಮಿನಿಸ್ಟ್ರೇಷನಲ್ಲಿ ಅಂತ. ಸೊ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಅಬ್ದುಲಿನಾ ಜುಲ್ಫಿಯಾ ಫರಿಟೋನಾ ಅಂತ ಬಂದು ಅವರು ಹೆಡ್ಡು. ವೀಸಾ ಡಿಪಾರ್ಟ್ಮೆಂಟಿಗೆ ಯೂಲಿಯಾ ಆಸ್ಕಟೋನಾ ಅಂತ ಒಬ್ಬರು ಹೆಡ್ ಇದ್ದಾರೆ. ಸೊ ಇವರು
ಅದೇ ಆ ವೀಸಾ ಡಿಪಾರ್ಟ್ಮೆಂಟ್ ಅಂದರೆ ನಮಗೆ ಹೊಸ ವೀಸಾ ಸಿಕ್ಕಿದಾಗ ಅದಕ್ಕೆ ಇನ್ವಿಟೇಷನ್ ಕೊಡೋದಾಗಲಿ ಡಾಕ್ಯುಮೆಂಟೇಷನ್ಸ್ ಇವೆಲ್ಲ ನೋಡ್ಕೋತಾರೆ. ಸೊ ಅದಲ್ಲದೆ ಬೇರೆ ಬೇರೆ ಎಷ್ಟೊಂದು ಜನ ವರ್ಕರ್ಸ್ ಇದ್ದಾರೆ. ಅಫ್ಕೋರ್ಸ್ ನಮ್ಮ ಮುಂಚಿನ ಡೀನ್ ರಸೂಲ್ ಸಾಲಿಖೋವಿಚ್, ವಿ ಶುಡ್ ರಿಮೆಂಬರ್ ಫಾರ್ ಹಿಮ್. ಇವಾಗಿನ ಡೀನ್ ಇಲ್ದಾರ್ ಇಲ್ದುಸೋವಿಚ್, ಬೋತ್ ಆರ್ ವೆರಿ ಗುಡ್, ತುಂಬ ಸಪೋರ್ಟಿವ್ ಆಗಿದ್ದರು. ಅದಲ್ಲದೆ ಮೇಯ್ನಾಗಿ ನಾನು ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಯಾರ ಬಗ್ಗೆ ಮಾತಾಡಬೇಕಂದ್ರೆ ಜುಲ್ಫಿಯಾ ಫರಿಟೋನ್. ಒಳ್ಳೇದಕ್ಕೆ ಕಾಲ ಇಲ್ಲ ಅಂತ ಒಂದು ಮಾತಿದೆ ಕನ್ನಡದಲ್ಲಿ. ಅವರು ಮುಂದೆ ಮಕ್ಕಳಲ್ಲಿ ಏನೋ ಅವ್ರು ತಪ್ಪು ಮಾಡಿದಾಗ ರ್ಯಾಶ್ ಆಗಿ ಮಾತಾಡಿದ್ದಾಗಲಿ ಅಥವಾ ಬೈದಿದ್ದಾಗಲಿ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು, ಆಮೇಲೆ ಅದೇ ಹೇಳ್ತೀವಲ್ವ, ಮೆಡಿಸನ್ಗೆ ಬಂದ್ಬಿಟ್ಟು ಒಂದು ಬೇಸಿಕ್ ಸಬ್ಜೆಕ್ಟಲ್ಲಿ ಫಾರ್ ಎಕ್ಸಾಂಪಲ್ ಅನಾಟಮಿ ಅಂತ ಇಟ್ಕೊಂಡ್ರೆ ಒಂದು ಸರಿ ಟ್ರೈ ಮಾಡಬೇಕು, ಕಷ್ಟಪಡಬೇಕಲ್ವ. ಒಂದು ಎಕ್ಸಾಮ್ ಕೊಟ್ಮೇಲೆ ಕಷ್ಟಪಡಬೇಕು, ಎರಡನೇ ಸರಿ ಕೊಡಬೇಕು, ಮೂರನೇ ಸರಿ ಕೊಡಬೇಕು. ಮೂರನೇ ಸರಿನೂ ಆಗಿಲ್ಲ ಅಂದರೆ ಯೂನಿವರ್ಸಿಟಿಗೆ ಅದರದೇ ಆದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಫಾಲೋ ಮಾಡ್ತಾ ಅವರು, ಶಿ ಇಸ್ ಜಸ್ಟ್ ಅನ್ ವರ್ಕರ್, ಪಾಪ ಅವರಲ್ಲಿ ಕೆಲಸ ಮಾಡ್ತಾ ಇರೋದು. ಅವ್ರು ಯೂನಿವರ್ಸಿಟಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫಾಲೋ ಮಾಡಿ ಮಗುನ ಎಕ್ಸ್ಪೆಲ್ ಮಾಡಿದ್ರೆ ಅದು ಅವ್ರ ತಪ್ಪಲ್ಲ. ಎಲ್ಲ ಆರ್ಗನೈಸೇಷನ್ಸ್ಗೂ ಎಲ್ಲ ಥರ ಕಮಿಟೀಸ್ಗೂ ಒಂದೊಂದು ಟರ್ಮ್ಸ್ ಇರುತ್ತೆ. ಆ ಟರ್ಮ್ಸ್ನ ಫಾಲೋ ಮಾಡಲೇಬೇಕಾಗಿರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಒಬ್ಬರು ಮನುಷ್ಯನ ಮಾತ್ರ ತಪ್ಪು ಅಂತ ಹೇಳೋದು ತಪ್ಪು. ಯಾಕಂದರೆ ನೀವು ಅದೇ ಹೇಳ್ತಾ ಇದ್ದೀನಲ್ವ, ಯೂಟ್ಯೂಬಲ್ಲೇ ಈಗ ಒಂದು ವರ್ಷ 2 ವರ್ಷ ಮುಂಚೆ ತುಂಬ ನಮ್ಮ ಯೂನಿವರ್ಸಿಟಿನ ಡಿಫೈಮ್ ಮಾಡಿ ಅದು ವಿಡಿಯೋ ರಿಲೀಸ್ ಆಗಿದ್ದು ಉಂಟು. ಅದರಲ್ಲಿ ಹೇಳಿದ್ದು ಎಲ್ಲ ಸತ್ಯ ಅಂತೂ ಅಲ್ಲ, ಎಲ್ಲ ಅಂತೂ ಸತ್ಯ ಅಲ್ಲ. ಸೊ ಇವರು ಪರ್ಸ್ನಲಿ ನನಗೆ ಗೊತ್ತಿರೋ ಪ್ರಕಾರ ಇಫ್ ಯು ನೋ ಮೈ ಏನದು ಸೋಷಿಯಲ್ ಅಕೌಂಟ್ಸ್, ಅದರಲ್ಲಿ ನಾನು ಬರೆದಿಟ್ಟಿದ್ದೀನಿ ಜುಲ್ಫಿಯಾ ಫರಿಟೋನ ಬಗ್ಗೆ. ನೀವು ಹಿಂದೆಗಡೆ ಎಷ್ಟು ಕೆಲಸ ಮಾಡ್ತೀರಾ ಮಕ್ಕಳಿಗೆ, ಒಂದು ಮಗು ಯೂನಿವರ್ಸಿಟಿ ಬಿಟ್ಟು ಕಳಿಸ್ಬೇಕು ಅಂತ ಕಮಿಟಿ ಡಿಸೈಡ್ ಮಾಡಿದಾಗ ಅದನ್ನು ಉಳಿಸ್ಕೊಳ್ಳೋಕ್ಕೆ, ಆ ಮಗುನ ಉಳಿಸ್ಕೊಳ್ಳೋಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಾರೆ, ಯಾವ್ಯಾವ ಸಿಚುವೇಶನ್ ಥ್ರೂ ಫೇಸ್ ಮಾಡ್ತಾರೆ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ನಾನು ಯಾವುದೂ ಬೈದಿಲ್ಲ ಪರ್ಸ್ನಲಿ, ಬಟ್ ಬೈದ್ರೂ ಸಹ ನಾನೇನು ತಪ್ಪು ತಿಳ್ಕೊಳ್ಳಲ್ಲ. ಬಿಕಾಸ್ ಶಿ ವಾಸ್ ಮದರ್ಲಿ, ನಮ್ಮನ್ನ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ಕೊಂಡು ಇವತ್ತು ನಾನು ತುಂಬ ಇಂಟ್ರೋವರ್ಟ್ ಇದ್ದ ಮನುಷ್ಯನಿಗೆ ಒಂದು ಚಾನ್ಸ್ ಕೊಟ್ಟು ನೀನು ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ ಸಪೋರ್ಟ್ ಮಾಡಿ ನಾನು ಒಂದು ಲೆವೆಲಿಗೆ ತಂದು ನಿಲ್ಲಿಸಿದ್ದು ಅದರಲ್ಲಿ ಮ್ಯಾಕ್ಸಿಮಮ್ ಅವ್ರ ಕೈ ಇದೆ. ಸೊ ಐ ವುಡ್ ನೆವರ್ ಟೆಲ್. ನಾನು ಒಂದು ಟೀಚರ್ಗಾಗಲಿ ಒಂದು ನಮ್ಗೆ ವರ್ಕ್ ಮಾಡ್ತಾ ಇರೋರಿಗೆ ಕೆಟ್ಟದಾಗಿ ಈ ಥರ ಮಾಡಬೇಕು, ಏನೋ ಕೇಸ್ ಹಾಕಬೇಕು, ಈ ಥರ ಎಲ್ಲ ಎಷ್ಟೊಂದು ಸಿಚುವೇಶನ್ಸ್ ನಡೀತಾ ಇದೆ. ಇಟ್ಸ್ ನಾಟ್ ಸೋ ಗುಡ್, ಒಳ್ಳೇದಲ್ಲ. ಅಣ್ಣ ಈಗ ರ್ಯಾಪಿಡ್ ಫೈರ್ ಆಗೋಣ, ಫಾಸ್ಟಾಗಿ ಆನ್ಸರ್ ಮಾಡಿ. ಸೊ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್? ಇಂಟರ್ನಲ್ ಮೆಡಿಸಿನ್. ಟಫೆಸ್ಟ್ ಸಬ್ಜೆಕ್ಟ್? Toughest subject, biochemistry probably. I don't Okay. like it so much. One book every MBBS student should read? Harrison's internal medicine subject, Harrison's book. What one word would you say about BSNU? Second home. One habit that changed your MBBS life? I tried keeping myself busy in each and everything. One word ಅಲ್ಲಿ ಹೇಳ್ಬೇಕಂದ್ರೆ consistency. Okay. One last question. So ನೀವು ಈಗ 6th year ಅಲ್ಲಿ ಇದ್ದೀರಾ. Like if you go 6 years back and meet yourself in the first year, what advice would you give yourself? And ನಿಮ್ಮಲ್ಲಿ ನೀವು ಏನು ಚೇಂಜ್ ಮಾಡ್ಕೋಬೇಕು ಅನ್ಕೋತೀರಾ? ನಾನು ನಿನ್ನೆ ತಾನೇ ಒಂದಷ್ಟು ಟೀಚರ್ಸ್ ಜೊತೆ ಮೀಟ್ ಮಾಡಕ್ಕೆ ಹೋದಾಗ ಅದೇ ಹೇಳಿದೆ, ನನ್ನ ಜೀವನದಲ್ಲಿ ಈ 6 ವರ್ಷ ಏನಿದೆ ಅಲ್ವಾ, ಐ ಆಮ್ ಲೀವಿಂಗ್ ದಿಸ್ ಕಂಟ್ರಿ ವಿತ್ ಸ್ಯಾಟಿಸ್ಫ್ಯಾಕ್ಷನ್, ವಿತ್ 100% ಸ್ಯಾಟಿಸ್ಫ್ಯಾಕ್ಷನ್. ನನ್ನ ಜೀವನದಲ್ಲಿ ನಾನು ಮಾಡಿರೋ ಯಾವ ಕೆಲಸದ ಮೇಲೂ ಆ ಥರದ್ದು ಏನೂ ಮಾಡೇ ಇಲ್ಲ ಅನ್ಕೋಬೋದು. ಯಾಕಂದರೆ ದಿಸ್ ಈಸ್ ಮೈ ಫಸ್ಟ್ ಪಾರ್ಟ್ ಆಫ್ ಲೈಫ್. ಬಟ್ ಬೇರೆ ಮುಂಚೆ ಏನೇ ಆಗಿದ್ರು 100% ಸ್ಯಾಟಿಸ್ಫ್ಯಾಕ್ಷನ್ ಇಟ್ಕೊಂಡು ನಾನೊಂದು ದೇಶ ಬಿಡ್ತಾ ಇದ್ದೀನಿ ಅಂದರೆ, ಸೊ ಐ ಡೋಂಟ್ ಥಿಂಕ್ ಸೊ ಐ ವಾಂಟ್ ಟು ಚೇಂಜ್ ಮೈ ಸೆಲ್ಫ್. ಐ ಆಮ್ ಹ್ಯಾಪಿ ವೇರ್ ಐ ಆಮ್ ಟುಡೇ. ಅದಲ್ಲದೆ ಇನ್ನು ಮುಂದೆ ಆಗೋದೂ ಇಷ್ಟೇ ಎಫಿಷಿಯೆಂಟಾಗಿ ಸ್ವಲ್ಪ ನಾನು ಕಷ್ಟಪಟ್ಟಿದ್ದಕ್ಕೆ ಏನೋ ಒಳ್ಳೆ ರಿಸಲ್ಟ್ಸ್ ಬಂದರೆ ಸಾಕು ಅನ್ನೋದಷ್ಟೇ ನನ್ನ ಒಂದು ಎಕ್ಸ್ಪೆಕ್ಟೇಷನ್. ಟ್ರೈ. ಅಣ್ಣ ಈಗ ನೀವು ರೆಡ್ ಡಿಗ್ರಿ ಹೋಲ್ಡರ್ ಅಲ್ವಾ, ಇನ್ನು ಮುಂದೆ ಫ್ಯೂಚರಲ್ಲಿ ಬರೋ ಜೂನಿಯರ್ಸ್ಗೆ ರೆಡ್ ಡಿಗ್ರಿ ತಗೊಳ್ಬೇಕಾದ್ರೆ ಮಾಡಬೇಕಾಗಿರೋ ಪ್ರಿಪ್ರೇಷನ್ ಆ್ಯಂಡ್ ಅದರ ಯೂಸಸ್ ಲೈಕ್ ಅಡ್ವಾಂಟೇಜಸ್ ಏನೇನಿರುತ್ತೆ ಅಂತ ಹೇಳಿ. ಸೊ ರೆಡ್ ಡಿಗ್ರಿನ ಅಥವಾ ಬ್ಲೂ ಡಿಗ್ರಿನ ಅಂತ ಇಂಡಿಯಾಗೆ ಹೋದ್ಮೇಲೆ ಯಾರಿಗೂ ದೆರ್ ಈಸ್ ನೋ ಡಿಫ್ರೆನ್ಸ್, ಎಲ್ಲ ಒಂದೇ. ಬಟ್ ಇಲ್ಲಿ ಕೆಲಸ ಮಾಡಬೇಕು, ಇಲ್ಲೇ ಇರಬೇಕು ಅಂತ ಅಂದ್ಕೊಂಡ್ರೆ ರೆಡ್ ಡಿಗ್ರಿ ತಗೊಳ್ಳೋದ್ರಲ್ಲಿ
ದೇ ಹ್ಯಾವ್ ಅಡ್ವಾಂಟೇಜಸ್. ಸೊ ತಗೋಬೇಕಂದ್ರೆ ಏನು ಮಾಡಬೇಕು ಅಂದರೆ ಕನ್ಸಿಸ್ಟೆನ್ಸಿಯಲ್ಲಿ ಓದಬೇಕು ಅಷ್ಟೇ. ಅದು ಏನಂತಾರೆ ಇವ್ರಿಗೊಂದು ಇರುತ್ತಲ್ವ, ಈಗ ನಾವು 90%, 95%, 98% ಹೋಲ್ಡರ್ಸ್ಗೆ ನಾವು ಹೆಂಗೆ ಗೋಲ್ಡನ್ ಮೆಡಲ್ ಆ ಥರ ಎಲ್ಲ ಕೊಟ್ಟು ಇದು ಮಾಡ್ತೀವಿ ಇಂಡಿಯನ್ ಮೆಡಿಕಲ್ ಯೂನಿವರ್ಸಿಟಿಲಿ, ಇವರು ಅವ್ರಿಗೆ ಗೌರವಾನ್ವಿತವಾಗಿ ಅದೇ ಡಿಗ್ರಿಯಲ್ಲಿ ಬರೆದು ಸಹ ಅದೇ ಕೊಡೋದು, ಸ್ಪೆಷಲಿಸ್ಟ್ ಡಿಗ್ರಿ ವಿತ್ ಹಾನರ್ಸ್ ಅಂತ. ಹಾನರ್ಸ್ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಮಗು ಏನೋ ಕಷ್ಟಪಟ್ಟಿದೆ ಅಥವಾ ಈ ಸ್ಟೂಡೆಂಟ್ ಏನೋ ತುಂಬ ಕಷ್ಟಪಟ್ಟು ಅದು ತಗೊಂಡಿದ್ದಾನೆ ಅನ್ನೋದಷ್ಟೇ. ಸೊ ರೆಡ್ ಡಿಗ್ರಿ ತಗೋಬೇಕಂದ್ರೆ ನನ್ನ ಅಡ್ವೈಸ್ ಏನಂದರೆ ಕನ್ಸಿಸ್ಟೆನ್ಸಿ. ಎಲ್ಲ ಎಕ್ಸಾಮಿಗೆ ಮಾತ್ರ ಓದಿ ಅಂತಲ್ಲ, ಎಲ್ಲದರಲ್ಲೂ ಹೋಗ್ಬಿಟ್ಟು ಟೀಚರ್ಸ್ ಜೊತೆ ಮಾತಾಡೋದ್ರಿಂದ ಹಿಡಿದು ಪೇಷಂಟ್ಸ್ ಮೇಲೆ ವರ್ಕ್ ಮಾಡೋದ್ರಿಂದ ಹಿಡಿದು ಡಿಪಾರ್ಟ್ಮೆಂಟಲ್ ಕ್ಲಿನಿಕಲ್ ಎಕ್ಸ್ಪೋಜರ್ ಸಿಕ್ಕಿದಾಗ ಅದನ್ನು ಮಿಸ್ ಮಾಡ್ದೇನೆ ಕ್ಲಾಸಿಗೆ ಕರೆಕ್ಟಾಗಿ ಹೋಗಿ ಎಲ್ಲ ಟೈಮಲ್ಲೂ ಓದಿ ನಾವು ಖರ್ಚು ಮಾಡಿರೋ ದುಡ್ಡಿಗೆ ಎಫಿಷಿಯೆಂಟಾಗಿ ಕೆಲಸ ಮಾಡಿದ್ರೆ ದಟ್ ಈಸ್ ಮೋರ್ ದೆನ್ ರೆಡ್ ಡಿಗ್ರಿ. ಸೊ ಶೋರ್ಲಿ ವಿಲ್ ಗೆಟ್ ಎ ರೆಡ್ ಡಿಗ್ರಿ. ಸೊ ಅದೇ ಇಂಡಿಯಾದಲ್ಲಿ ಇಟ್ ಈಸ್ ನಾಟ್ ಎ ಡಿಫ್ರೆನ್ಸ್, ಬಟ್ ಇಫ್ ಸ್ಟಿಲ್ ಮನಃಶಾಂತಿ ಮನಸ್ಫೂರ್ತಿಯಾಗಿ ನಾವು ಖುಷಿ ಅಕ್ಸೆಪ್ಟ್ ಮಾಡ್ಕೋಬೇಕಂತ ತಗೋಬೇಕು ರೆಡ್ ಡಿಗ್ರಿ ಅಂದರೆ ದಿಸ್ ಇಸ್ ಆಲ್ ವಾಟ್ ಯು ನೀಡ್. ಅಣ್ಣ, ಈಗ ನೀವು ನಿಮ್ಮ ಪರ್ಸನಲ್ ಲೈಫ್ ಆ್ಯಂಡ್ ಸ್ಟಡೀಸ್ನ ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ? ಸೊ ಫ್ರಸ್ಟ್ರೇಷನ್ ಈಸ್ ಒನ್ ಥಿಂಗ್ ವೇರ್ ನಾವು ಮನುಷ್ಯರು ಈಸಿಯಾಗಿ ಆಗೋದು ಅದೊಂದೇ, ಫ್ರಸ್ಟ್ರೇಟೆಡ್. ಸೊ ನನ್ನ ಫ್ರಸ್ಟ್ರೇಷನ್ ನನ್ನ ಸೇವ್ ಮಾಡಿದ್ದು ಸಿಂಗಿಂಗ್ ವಾಸ್ ದ ಓನ್ಲಿ ಥಿಂಗ್. ನನಗೆ ಯಾವಾಗ ಫ್ರಸ್ಟ್ರೇಟ್ ಆಗ್ತಾ ಇತ್ತು ನನ್ನ ಟೇಬಲ್ ಮೇಲೆ ಜಸ್ಟ್ ಶೋರ್ಲಿ ದ ವೆರಿ ಬೆಸ್ಟ್ ಟೈಮ್ ಟು ರಿಮೆಂಬರ್ ಎಸ್ ಜಾನಕಿ, ಡಾಕ್ಟರ್ ಎಸ್ ಜಾನಕಿ ಅವರು. ಸೊ ಮೈ ಫೇವ್ರೆಟ್ ಸಿಂಗರ್ಸ್, ಮೈ ಇಂಡಿಯನ್ ಕ್ಲಾಸಿಕಲ್ ಸಿಂಗರ್ಸ್, ಅವ್ರ ಹಾಡುಗಳನ್ನ ಕೇಳಿ ನಾನು ಕಲ್ತಿರೋದು. ಆ ಹಾಡಿ ನನ್ನ ಫ್ರಸ್ಟ್ರೇಷನ್ ತೀರಿಸ್ಕೊಂಡು MBBS ಲೈಫು ಪರ್ಸ್ನಲ್ ಲೈಫಲ್ಲಿ ನಾನು ಒಂದು ಬ್ಯಾಲೆನ್ಸ್ ಇಟ್ಕೊಳ್ಳೋಕೆ ಟ್ರೈ ಮಾಡಿದ್ದೆ ಅಷ್ಟೇ. ದಟ್ಸ್ ಆಲ್ ಫಾರ್ ಟುಡೇ. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಆ್ಯಂಡ್ ನೀವೀಗ ಇಂಡಿಯಾಗೆ ಹೋಗ್ತಿದ್ದೀರಾ ನಮಗೋಸ್ಕರ ಆ್ಯಂಡ್ ಜನರಿಗೆ ನೀವು ಇದೆಲ್ಲ ತಿಳಿಸ್ಬೇಕಂತ ನೀವು ಟೈಮ್ ಮಾಡ್ಕೊಂಡು ಇಲ್ಲಿ ಬಂದು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡಿರಾ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು. ನಿಮಗೂ ಸಹ ಥ್ಯಾಂಕ್ ಯು. ಎಲ್ಲ ಅಪ್ಕಮಿಂಗ್ ಜೂನಿಯರ್ಸ್ಗೆ ನೀವು ಅದೆಲ್ಲ ಇನ್ಫಾರ್ಮೇಷನ್ ಕೊಡಬೇಕಂತ ಅಂದ್ಕೊಂಡಿರೋದು ನಿಮ್ಮ ದೊಡ್ಡತನ, ನಿಮ್ಮ ಒಳ್ಳೆತನ. ಸೊ ಶೋರ್ಲಿ ಕಂಟಿನ್ಯೂ ದಿಸ್. ಆಲ್ವೇಸ್ ಹ್ಯಾಪಿ ಟು ಸಪೋರ್ಟ್ ಯು. ಥ್ಯಾಂಕ್ ಯು.